ಹಾಯ್ ಆಲ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಈ ವ್ಲಾಗನ್ನು ನಾನು ಮಾರ್ಚ್ 12ಗೆ ಶೂಟ್ ಮಾಡಿರುವಂಥದ್ದು. ತುಂಬ ದಿನ ಹಿಂದೆ ಆ ವ್ಲಾಗ್. ಆದರೆ ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಟೈಮ್ ತಗೊಂಡೆ ಸ್ವಲ್ಪ. ಬೇರೆ ಏನೂ ಅಲ್ಲ, ನಿಮಗೆ ಗೊತ್ತಿರ್ಬೋದು ಈ ಒಂದು ಅನ್ಎಕ್ಸ್ಪೆಕ್ಟೆಡ್ ಪ್ರೆಗ್ನೆನ್ಸಿ ಆಲ್ಮೋಸ್ಟ್ ಎಲ್ರಿಗೀಗ ಗೊತ್ತಾಗಿದೆ. ಹಾಗೆ ಇದರಿಂದ ನನಗೆ ಅಂದರೆ ಆ ಒಂದು ಎಕ್ಸ್ಟ್ರಾ ಎನರ್ಜಿ ಏನಿದೆ ಅದು ಸಿಗ್ತಾ ಇಲ್ಲ. ನಿಮಗೆ ಗೊತ್ತಿರ್ಬೋದು, ಚಿಕ್ಕ ಮಕ್ಕಳಿರುವಾಗ ಅಂದರೆ ಸ್ಪೆಷಲಿ 1 ವರ್ಷ ಪ್ಲಸ್ ಮಕ್ಕಳಿರುವಾಗ ಅವರ ಹಿಂದೆನೇ ಆಗ್ತದೆ. ಸೊ ಹಾಗೆ ನನಗೆ ಕೂಡ ಅವನಿಗೆ ಎಕ್ಸಾಮ್ಸ್ ಎಲ್ಲ ಇತ್ತು, ಅವನಿಗೆ ಸ್ವಲ್ಪ ಎಲ್ಲ ಕಲಿಸಬೇಕು, ಮತ್ತು ಹಾಗೆ ಮನೆ ಕೆಲಸ ಅದು ಇದು ಅಂತ ಹೇಳಿ ಟೈಮ್ ಅಡ್ಜಸ್ಟ್ ಆಗಲಿಲ್ಲ. ಬಟ್ ತುಂಬ ಜನ ಕೇಳ್ತಾ ಇದ್ರು, ಯಾಕೆ ವ್ಲಾಗ್ಸ್ ಹಾಕ್ತಾ ಇಲ್ಲ, ಮಿಸ್ ಮಾಡ್ಕೊಳ್ತಾ ಇದ್ದೇವೆ ಅಂತ ಹೇಳಿ. ಹಾಕಲಿಕ್ಕೆ ನನಗೆ ಸಹ ಬೇಕು, ಆದರೆ ಆ ಒಂದು ಎಡಿಟ್ ಮಾಡುವಷ್ಟು ಒಂದು ಮನಸ್ಸೇ ನನಗಿರಲಿಲ್ಲ, ಹಾಗಾಗಿ ಮಾಡಿರಲಿಲ್ಲ. ಬಟ್ ಇನ್ನೂ ನಾನು ಟ್ರೈ ಮಾಡ್ತೇನೆ, ಆಯಿತಾ, ರೆಗ್ಯುಲರಾಗಿ ಹಾಕಲಿಕ್ಕೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತದೆ ಆದರೆ ಲೈಕ್ ಮಾಡೋದನ್ನು ಹಾಗೂ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಏನಾದರೂ ಒಂದು ಕಾಮೆಂಟನ್ನು ಹಾಕಿ ನಾನು ಆದಷ್ಟು ರಿಪ್ಲೈ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಸೊ ಇವತ್ತಿನ ದಿನದ ಡೇಟ್ ಯಾಕೆ ನನಗೆ ನೆನಪಿತ್ತು ಅಂತ ಹೇಳಿದರೆ, ಮಳೆ ಬಂದ ದಿನ ಇವತ್ತು, ಹಾಗಾಗಿ ಎಕ್ಸಾಕ್ಟಾಗಿ ನನಗೆ ನೆನಪಿದೆ. ಇಲ್ಲಿ ಮಗು ಬೆಳಿಗ್ಗೆನೇ ಬಂದಿದ್ದಾನೆ ಕಿಚನಿಗೆ ನೋಡಲಿಕ್ಕೆ ಅಂತ ಹೇಳಿ, ಏನೆಲ್ಲ ಆಗ್ತಾ ಇದೆ ಅಂತ ಹೇಳಿ. ನಾನು ನೆನ್ನೆನೆ ಉದ್ದಿನ ದೋಸೆ ಮಾಡುವ ಅಂತ ಹೇಳಿ ಅಕ್ಕಿಯನ್ನೆಲ್ಲ ಕಡ್ದು ಇಟ್ಟಿದ್ದೆ. ಈಗ ಸೆಕೆ ಇರೋದ್ರಿಂದ ಚೆನ್ನಾಗಿ ಉಬ್ಬಿ ಬರ್ತದೆ. ನಾನು ಇದಕ್ಕೆ ಈ ಸೇಂದಿ ಅಂತ ಹೇಳ್ತಾರಲ್ವ, ಟಾಡಿ, ಅದನ್ನು ಹಾಕಿ ಮಾಡಿದಂಥ ಹಿಟ್ಟು, ಹಾಗಾಗಿ ಚೆನ್ನಾಗಿ ಉಬ್ಬಿ ಬಂದಿತ್ತು. ಈಗ ಬಂದದರಿಗೆ ಸುಂಕ ಇಲ್ಲ ಅಂತ ಹೇಳಿ ಹೋಗಿದ್ದಾನೆ. ಅವನಿಗೆ ಏನಾದರೂ ಒಂದು ಕೊಡಬೇಕಿಲ್ಲ, ಆದರೆ ಅವನಿಗೆ ಸಮಾಧಾನವೇ ಇರೋದಿಲ್ಲ. ಇವತ್ತು ನಾನು ಸಿಯೋನ್ಗೆ ವೈಟ್ ರೈಸ್ ಕೊಡಲಿಕ್ಕಿದ್ದೇನೆ. ನಿನ್ನೆ ಈ ಒಂದು ನಾವು ಯೂಸ್ ಮಾಡುವಂಥ ಬಾಯ್ಲ್ಡ್ ರೈಸ್ ಖಾಲಿಯಾಗಿತ್ತು ನೈಟಿಗೆ, ಹಾಗಾಗಿ ಸ್ವಲ್ಪ ವೈಟ್ ರೈಸನ್ನು ಇಡ್ತಾ ಇದ್ದೇನೆ, ಸೋನಾ ಮಸೂರಿ ರೈಸನ್ನು. ಅದಾದರೆ ಅವನಿಗೆ ಎಷ್ಟಾಗ್ತದೆ ತಿಂತಾನೆ. ಇವತ್ತು ಎದ್ದೇಳುವಾಗ ಲೇಟ್ ಆಯಿತು. ನಾನು ಎದ್ದೇಳಬೇಕಂತ ಹೇಳಿದರೆ 6:15, 6:30, 6:45 ಹೀಗೆ ಅಲಾರಾಮ್ ಇಟ್ಟು ಎದ್ದೇಳುವಂಥದ್ದು. ಬಟ್ ಎಲ್ಲ ಆಗಿದ್ದರೆ ನಾನು ಎಲ್ಲದನ್ನು ಆಫ್ ಮಾಡಿ ಮಲಗಿಬಿಟ್ಟಿದ್ದೆ. ಹಾಗಾಗಿ ನಾನು ಹೇಳುವಾಗ 7 ಆಗಿದೆ. ಹಾಗಾಗಿ ನಾನಿಲ್ಲಿ ಫಸ್ಟ್ ಇಡ್ಲಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಎಲ್ಲಿಯಾದರೂ ದೋಸೆ ಮಾಡಲಿಕ್ಕೆ ನನಗೀಗ ಆಗಲಿಲ್ಲ ಆದರೆ ಇಡ್ಲಿ ಇರ್ತದೆ ಅಲ್ವಾ ಅಂತ ಹೇಳಿ ಫಸ್ಟಿಗೆ ಇಡ್ಲಿಯನ್ನು ಇಟ್ಕೊಳ್ತಾ ಇದ್ದೇನೆ. ಇದೇ ಬ್ಯಾಟರಲ್ಲಿ ನಾನು ದೋಸೆ ಕೂಡ ಮಾಡ್ತೇನೆ. ಇಡ್ಲಿ ನಾಳೆಗೆ, ಉಳಿದ ಬ್ಯಾಟರ್ನ ದೋಸೆ ಇವತ್ತಿಗೆ ಅಂತ ಹೇಳಿ ನಾನು ಮಾಡ್ಕೊಳ್ಳುವಂಥದ್ದು. ಹಾಗೆ ನಾನು ಮೊನ್ನೆ ಅಪ್ಲೋಡ್ ಮಾಡಿದಂಥ ವ್ಲಾಗಲ್ಲಿ ತುಂಬ ಜನ ಹೇಳಿದ್ರು, ಹೌದು ಫ್ಯಾಮಿಲಿಯವರೇ ಮಾತಾಡ್ತಾರೆ, ತುಂಬ ಕೆಟ್ಟದಾಗಿ ಎಲ್ಲ ಮಾತಾಡ್ತಾರೆ, ಹೀಗೆ ಪ್ರೆಗ್ನೆನ್ಸಿ ಕನ್ಸೀವ್ ಆದಾಗ ಅಂತೆಲ್ಲ ಹೇಳಿದ್ರು. ಹೌದು, ತುಂಬ ಜನ ಮಾತಾಡ್ತಾರೆ, ಆದರೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬಾರ್ದಾಯ್ತಾ. ನಮ್ಮ ಮಕ್ಕಳು ನಾವು ಸಾಕೋದಲ್ವ, ಅದು ನಮ್ಮ ಇಷ್ಟ. ಅವ್ರು ಎಷ್ಟು ಮಾತಾಡಿದರೆ ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬಾರ್ದು. ಮತ್ತು ಕೆಲವರು ಹೇಳಿದ್ರು, ನನಗೆ 3ನೇ ದಿವಸ ಗಂಡೇ ಆಗಿದೆ, ನನಗೆ ತುಂಬ ಬೇಜಾರು, ದೇವರೇ ನನಗೆ ಮೋಸ ಮಾಡಿದರು ಅಂತೆಲ್ಲ ಹೇಳಿ. ಮಕ್ಕಳಾಗೋದೇ ಒಂದು ದೊಡ್ಡ ವಿಷಯ ಆಯಿತು. ಎಷ್ಟೋ ಜನ ಮಕ್ಕಳಿಲ್ಲದವರನ್ನು ಕೇಳಿ ನೋಡಿ ನೀವು, ಆ ಒಂದು ನೋವೇನಿದೆ ಅಂತ ಹೇಳಿ ಅವರಿಗೆ ಮಾತ್ರ ಗೊತ್ತಿರುವಂಥದ್ದು. ನಮಗೆ ಅದು ಹೇಳಿ ಕೂಡ ಗೊತ್ತಾಗೋದಿಲ್ಲ, ಹೇಳಿದರೆ ಸಹ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಗಂಡಾಗಲಿ ಹೆಣ್ಣಾಗಲಿ, ಈಗ ನನಗೆ ಈಗ 3ನೇ ದಿವಸ ಗಂಡಾದರೆ ನನಗೆ ಅಷ್ಟೇ ಖುಷಿ ಆಗ್ತದೆ ಆಯಿತಾ, ನನಗೆ ಏನು ಸಹ ಬೇಜಾರಾಗೋದಿಲ್ಲ ನನಗೆ ಹೆಣ್ಣಾಗಲಿಲ್ಲ ಅಂತ ಹೇಳಿ. ಹೆಣ್ಣಾದರೆ ಕೂಡ ಖುಷಿ, ಗಂಡಾದರೆ ಇನ್ನೂ ಕೂಡ ಖುಷಿನೇ ನನಗೆ. ಯಾಕೆಂತ ಹೇಳಿದರೆ ಆಲ್ರೆಡಿ ನಮ್ಮ ಹತ್ರ 2 ಬಾಯ್ಸ್ ಇದು ಸ್ಕ್ವಾಡ್ ಇದೆ, ಇನ್ನೊಂದು ಆ್ಯಡ್ ಆಗ್ತದೆ ಅಷ್ಟೇ. ಹಾಗಾಗಿ ಅದರಲ್ಲಿ ಏನು ಸಹ ಬೇಜಾರಾಗಲಿಕ್ಕಿಲ್ಲ. ಮಕ್ಕಳೇ ಜೀವನೇ ಅಲ್ವಾ, ಏನಿದ್ರು ಸಹ ಗಂಡು ಹೆಣ್ಣು ಬರುವಂಥದ್ದು ನೆಕ್ಸ್ಟ್. ಹಾಗಾಗಿ ಯಾವುದೇ ಮಗು ಆಗಲಿ, ಹೆಲ್ದಿ ಮಗು ಆಗಲಿ ಅಂತ ಹೇಳಿ ಪ್ರೇಯರ್ ಮಾಡಿ ಅಷ್ಟೇ. ಗಂಡೇ ಆಗಬೇಕು ಹೆಣ್ಣೇ ಆಗಬೇಕು ಅಂತ ಹೇಳಿ ಆಸೆ ಪಡಬೇಡಿ. ನಾವು ಹೇಗೆ ಸಾಕ್ತೇವೆ ಅದರ ಮೇಲೆ ಅವರ ಒಂದು ಫ್ಯೂಚರ್ ಅಥವಾ ಅವರ ಒಂದು ನಡವಳಿಕೆ ಡಿಪೆಂಡ್ ಆಗುವಂಥದ್ದು. ಹೆಣ್ಣಾಗಿ ಒಳ್ಳೆಯದೇ ಮಾಡಬೇಕಂತ ಇಲ್ಲ, ಅಥವಾ ಗಂಡಾಗಿ ಕೆಟ್ಟದೇ ಮಾಡ್ತಾರೆ ಅಂತ ಹೇಳಿ ಇಲ್ಲ. ನಾವು ಹೇಗೆ ಅವರನ್ನು ಸಾಕ್ತೇವೆ, ಯಾವ ರೀತಿ ಬುದ್ಧಿ ಕಲಿಸ್ತೇವೆ, ಯಾವ ರೀತಿ ಅವರಿಗೆ ಅವರನ್ನು ರೇಸ್ ಮಾಡ್ತೇವೆ ಅಲ್ಲ, ಸೊ ಅದರ ಮೇಲೆ ಡಿಪೆಂಡ್ ಆಗ್ತದೆ ಅವರು ಯಾವ ರೀತಿಯ ಒಂದು ಪರ್ಸನ್ ಆಗಿ ನೆಕ್ಸ್ಟ್ ಆಗ್ತಾರೆ ಅಂತ ಹೇಳಿ. ಸೊ ಅದನ್ನು ನಾವು ಎನ್ಶೋರ್ ಮಾಡ್ಕೊಳ್ಬೇಕಷ್ಟೇ. ಅಥವಾ ಗಂಡು ಹೆಣ್ಣು ಇದೆಲ್ಲ ಸುಮ್ಮನೆ ಆಯಿತಾ, ಯಾವುದಾದ್ರೆ ಸಹ ಆಗ್ತದೆ. ಮಕ್ಕಳೇ ದೇವರಲ್ವ. ಸೊ ಮತ್ತು ಯಾಕೆ ಟೆನ್ಷನ್. 3 ಗಂಡು ಇರುವವರು ಕೂಡ ಖುಷಿಯಲ್ಲಿರ್ತಾರೆ, 3 ಹೆಣ್ಣಿರುವವರು ಕೂಡ ಖುಷಿಯಲ್ಲಿರ್ತಾರೆ, ಅವರಷ್ಟಕ್ಕೆ ಅವರು ದೊಡ್ಡವರು ಕೂಡ ಆಗ್ತಾರೆ. ಸೊ ಟೆನ್ಷನ್ ಮಾಡಬೇಡಿ.
ಇಲ್ಲಿ ಬ್ರೇಕ್ಫಾಸ್ಟಿಗೆ ಈಗ ದೋಸೆ ಮಾಡ್ಕೊಂಡಿದ್ದೆ. ನನಗೆ ಸ್ವಲ್ಪ ತೆಳು ದೋಸೆನ ಮಾಡಿದ್ದೆ, ಬಟ್ ಮಗು ಅದನ್ನು ತಿಂತಾ ನಿಂತ್ಕೊಂಡಿದ್ದಾನೆ ಈಗ. ಉಳಿದವರಿಗೆಲ್ಲ ನಮ್ಮ ಮನೇಲಿ ಸ್ವಲ್ಪ ದಪ್ಪ ದೋಸೆ ಇಷ್ಟ. ನಾನೊಂದು ಸ್ವಲ್ಪ ತೆಳ್ಳಗಿರುವಂಥ ದೋಸೆ ಕ್ರಿಸ್ಪಿಯಾಗಿ ಮಾಡಿಕೊಂಡಿದ್ದೆ. ಬಟ್ ಅದು ಎಲ್ರಿಗೆ ದೋಸೆ ಎಲ್ಲ ಕೊಟ್ಟು ಸಿಯೋನಿಗೆ ಇವನಿಗೆ ಎಲ್ಲ ಕೊಟ್ಟಾಗುವಾಗ ದೋಸೆ ಎಷ್ಟು ತೆಳ್ಳಗೆ ಮಾಡಿದರೆ ಸಹ ಗಟ್ಟಿಯಾಗಿ ಬಿಡ್ತದೆ. ದಪ್ಪ ಮಾಡಿದರೆ ಮಾತ್ರ ಸಾಫ್ಟಾಗಿ ಉಳಿಯುವಂಥದ್ದು. ಮತ್ತು ಕೆಲವರು ಹೇಳ್ತಾ ಇದ್ರಾ, ನೀವು ನಿಮ್ಮದು ಮನೆ ಕಟ್ತಾ ಇದ್ರಲ್ಲ, ಎಷ್ಟಾಯಿತು ಕೆಲಸ, ಯಾಕೆ ಏನು ಸಹ ಹೇಳ್ತಾ ಇಲ್ಲ, ತೋರಿಸ್ತಾ ಇಲ್ಲ, ಮತ್ತು ಆಗಲಿಲ್ವಾ ಮನೆ ಕೆಲಸ, ಏನಾಯಿತು ಅಂತ ಹೇಳಿ. ಮನೆ ಕೆಲಸ ಆಗ್ತಾನೆ ಉಂಟು. ಯಾಕೆಂದರೆ ಆಗಾಗ ಸ್ವಲ್ಪ ಎಲ್ಲ ಫಿನಾನ್ಸ್ ಕಡಿಮೆ ಆಗ್ತದೆ. ಆ ಟೈಮ್ನಲ್ಲಿ ನಿಲ್ಲಿಸಬೇಕಾಗ್ತದೆ, ಪುನಃ ಕಂಟಿನ್ಯೂ ಮಾಡಬೇಕಾಗ್ತದೆ. ಕೆಲಸಕ್ಕೆ ಕೂಡ ಜನ ಬಂದ ಹಾಗೆಯೇ ಡೈಲಿ ಬರ್ತಾರೆ ಅಂತ ಇಲ್ಲ. ಒಂದು ದಿನ ಬರ್ತಾರೆ, ಇಲ್ಲಿ ಒಂದು ಕಡೆ ಸ್ವಲ್ಪ ಕೆಲಸ ಮಾಡಿ ಹೋಗ್ತಾರೆ, ಮತ್ತು ಬೇರೆ ಕಡೆ ಸ್ವಲ್ಪ ಮಾಡಿ ಬರ್ತಾರೆ. ಹಾಗೆ ಎಲ್ಲ ಕಡೆ ಮುಟ್ಟಿ ಬಂದ ಕಾರಣ ಬೇರೆಯವರಿಗೆ ಸಹ ಕೊಡಲಿಕ್ಕೆ ಸಹ ಅಲ್ಲ, ಇವರನ್ನೇ ವೆಯ್ಟ್ ಮಾಡಲಿಕ್ಕೆ ಸಹ ಅಲ್ಲ, ಆ ರೀತಿಯಲ್ಲಿ ಆಗ್ತದೆ. ಹಾಗಾಗಿ ನಮ್ಮದು ಸ್ವಲ್ಪ ಲೇಟ್ ಆಯಿತು, ಆಗ್ತಾ ಉಂಟು. ನಾನು ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೇನೆ ಎಷ್ಟು ಕೆಲಸ ಆಗಿದೆ ಅಂತ ಹೇಳಿ. ಇನ್ನೂ ಸಹ ತುಂಬ ಕೆಲಸ ಬಾಕಿ ಉಂಟು, ಬಟ್ ಆಗ್ತಾ ಉಂಟು ದೇವರ ದಯೆಯಿಂದ ಸ್ವಲ್ಪನೇ. ಇವತ್ತು ನಾನು ಇವತ್ತಿಗೆ ಅಂತ ಹೇಳಿ ನಿನ್ನೆ ಚಿಕನ್ ಕರಿ ಮಾಡಿದ್ದೆ. ಚಿಕನ್ ಕರಿ ಅಂತಂದು ಹೇಳಿದರೆ ನಾವು ಫುಲ್ ಚಿಕನನ್ನು ತರುವಂಥದ್ದು, ಅಂದರೆ ಇಡೀ ಕೋಳಿಯನ್ನು ತಂದು ಪೀಸಸನ್ನು ಮಾಡಿ ನಾನು ಸಿಯೋನ್ಗೆ ಟಿಫಿನಿಗೆ ಕೊಡಲಿಕ್ಕೆ ಅಂತ ಹೇಳಿ ನಾನೇ ಪೀಸಸನ್ನು ಮಾಡುವಂಥದ್ದು. ಸೊ ಅದರಲ್ಲಿ ಒಂದು ಬೋನ್ ಪಾರ್ಟ್ ಎಲ್ಲ ಇರ್ತದೆ ಅಲ್ವಾ, ಅದರ ರಿಬ್ಬಿದೆಲ್ಲ, ಸೊ ಅದನ್ನು ಸಪ್ರೇಟಾಗಿ ತೆಗೆದಿಟ್ಟಿದೆ. ಅದರದ್ದು ಕರಿಯನ್ನು ಮಾಡಿದೆ. ಯಾಕೆಂದರೆ ಇವತ್ತು ದೋಸೆಗೆ ಕರಿ ಬೇಕಲ್ವ, ಇಲ್ಲಾದರೆ ನಮ್ಮ ಮನೆಯಲ್ಲಿ ಅಂದರೆ ಈ ಚಹಾದಲ್ಲಿ ಎಲ್ಲ ಮುಳುಗಿಸಿ ತಿನ್ನೋದಿಲ್ಲ, ಹೆಚ್ಚಾಗಿ ಕರಿಯನ್ನೇ ಪ್ರಿಫರ್ ಮಾಡುವಂಥದ್ದು. ಹಾಗಾಗಿ ಕರಿ ಇರಲಿ ಅಂತ ಹೇಳಿ ಚಿಕನ್ ಕರಿಯನ್ನು ನಿನ್ನೆ ರಾತ್ರಿ ಮಾಡಿದ್ದೆ. ನಾನು ಖಾಲಿ ಅರ್ಧ ಗಂಟೆಯಲ್ಲಿ ಮಾಡಿದಂಥದ್ದು, ಸ್ವಲ್ಪನೇ ಇದ್ದದಲ್ಲ, ಹಾಗೆ ಫಟಾಫಟ್ ಅಂತ ಹೇಳಿ ಮಾಡಿಕೊಂಡಿದ್ದೆ. ಸೊ ಅದನ್ನೇ ಇವತ್ತು ಬ್ರೇಕ್ಫಾಸ್ಟಿಗೆ ಮತ್ತು ಸ್ವಲ್ಪ ಸಿಯೋನ್ಗೆ ಅನ್ನಕ್ಕೆ ಕೂಡ ಹಾಕಿ ಕೊಟ್ಟಿದ್ದೆ, ಮತ್ತು ಒಂದು ಫ್ರೈಡ್ ಚಿಕನನ್ನು ಕೂಡ ಕೊಟ್ಟಿದ್ದೆ. ಬಟ್ ಇವತ್ತಿನ ದಿನದ ಒಂದು ಲಂಚನ್ನು ತಿಂದು ಬಂದು ಇವತ್ತಿಗೂ ಕೂಡ ಹೇಳ್ತಾನೆ ಅವನು, ನನಗೆ ಆ ರೀತಿ ಲಂಚ್ ಕೊಟ್ಟರೆ ನಾನು ಪೂರ್ತಿ ಊಟ ಮಾಡ್ತೇನೆ ಅಂತ ಹೇಳಿ. ಅವತ್ತಿಂದ ಅವನಿಗೆ ತುಂಬ ಇಷ್ಟ ಆಗಿತ್ತು ವೈಟ್ ರೈಸ್, ಅದರ ಮೇಲೆ ಸ್ವಲ್ಪ ಕರಿ ಹಾಕಿ. ಅವನು ಯೂಶ್ವಲಿ ಕರಿ ತಿನ್ನೋದಿಲ್ಲ, ಬಟ್ ಇವತ್ತಿನ ಲಂಚ್ ಅವನಿಗೆ ಒಂದು ಮೆಮೊರೇಬಲ್ ಲಂಚ್ ಆಗಿ ಉಳಿದಿದೆ. ಹಾಗಾಗಿ ಅವನು ಯಾವಾಗಲೂ ಹೇಳ್ತಾನೆ, ಹಾಗಿದ್ದು ಲಂಚ್ ಕೊಟ್ಟರೆ ನಾನು ಊಟ ಮಾಡಿ ಬರ್ತೇನೆ ಅಂತ ಹೇಳಿ. ಸೊ ನನಗಂತೂ ಖುಷಿ ಆಯಿತು. ಅವನು ಪೂರ್ತಿ ಟಿಫಿನ್ ಖಾಲಿ ಮಾಡಿ ಬಂದಿದ್ದ ಅವತ್ತು. ಕೆಲವರು ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ, ಈ ಪ್ರೆಗ್ನೆನ್ಸಿ ಸಿಮ್ಟಮ್ಸ್, ನೀವು ಇಗ್ನೋರ್ ಮಾಡಿದಂಥ ಸಿಮ್ಟಮ್ಸ್ ಅಥವಾ ಸಿಮ್ಟಮ್ಸ್ ಏನಿತ್ತು ಅದರದ್ದೊಂದು ವಿಡಿಯೋ ಮಾಡಿ ಅಂತ ಹೇಳಿ. ವಿಡಿಯೋ ಬೇಕಾದರೆ ಹೇಳಿ, ನನಗೀಗ ಅಂದರೆ 3 ಪ್ರೆಗ್ನೆನ್ಸಿದು ಆಲ್ಮೋಸ್ಟ್ ಎಕ್ಸ್ಪೀರಿಯೆನ್ಸ್ ಇದೆ ಅಲ್ಲ, ನಾನು ಬೇಕಾದರೆ ಹೇಳ್ತೇನೆ. ಕಾಮೆಂಟ್ ಮಾಡಿ ಬೇಕಾದವರು, ಮ್ಯಾಕ್ಸಿಮಮ್ ಕಾಮೆಂಟ್ಸ್ ಇದ್ದರೆ ನಾನು ವಿಡಿಯೋನ ಮಾಡ್ತೇನೆ. ಬಟ್ ಎಷ್ಟು ಟೈಮ್ ತೊಗೊಳ್ತದೆ ಅಂತ ಹೇಳಿ ಗೊತ್ತಿಲ್ಲ, ನೋಡಬೇಕಷ್ಟೇ. ಈಗ ಸ್ವಲ್ಪ ಅಂದರೆ ಬಿಸಿ ಇದ್ದೇನೆ, ಕೇಕ್ ಆರ್ಡರ್ಸ್ ಎಲ್ಲ ಇದೆ. ಹಸ್ಬೆಂಡ್ ಜೆಟ್ ಹಾಕಲಿಕ್ಕೆ ಅಂತ ಹೇಳಿ ಹೋಗಿದ್ರು ತೋಟಕ್ಕೆ, ಸ್ಪ್ರಿಂಕ್ಲರ್ಸಿದು. ಸೊ ಹಾಗಾಗಿ ನಾನೇ ಅವನನ್ನು ಕಳಿಸಿ ಬಂದಿದ್ದೇನೆ. ಬಂದ ಕೂಡಲೇ ನಾನಿಲ್ಲಿ ಫಾಲಿಕ್ ಆ್ಯಸಿಡನ್ನು ತಗೊಳ್ತಾ ಇದ್ದೇನೆ. ನನ್ನ ಪ್ರೀವಿಯಸ್ 2 ಪ್ರೆಗ್ನೆನ್ಸಿಯಲ್ಲಿ ಕೂಡ ನಾನು ಕನ್ಸೀವ್ ಆಗಲಿಕ್ಕೆ 3 ತಿಂಗಳ ಹಿಂದೆಯಿಂದನೇ ಫಾಲಿಕ್ ಆ್ಯಸಿಡನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಯಾವಾಗಲೂ ನಾವು ಕನ್ಸೀವ್ ಆಗ್ತೇವೆ ಅಂತ ಹೇಳಿ ನಮಗೆ ಪ್ಲ್ಯಾನ್ ಇದೆ, ಆದರೆ ಫಾಲಿಕ್ ಆ್ಯಸಿಡನ್ನು ಫಸ್ಟಿಗೆ ಸ್ಟಾರ್ಟ್ ಮಾಡಬೇಕು. ತುಂಬ ಬೆನಿಫಿಟ್ಸ್ ಇದೆ ಅದರಿಂದ, ಮಗುವಿಗೆ ಗ್ರೋ ಆಗುವಂಥ ಮಗುವಿಗೆ, ನಮಗೆ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ ಎಲ್ಲ ಬರದೇ ಇರುವ ರೀತಿಯಲ್ಲಿ ತುಂಬ ಪ್ರೊಟೆಕ್ಷನ್ ಇದೆ. ಬಟ್ ಈ ಪ್ರೆಗ್ನೆನ್ಸಿ ನನಗೇ ಗೊತ್ತಿಲ್ಲದೆ ಇದ್ದದ್ರಿಂದ ನಾನೀಗ 2 ಮಂತ್ಸ್ ನಂತರ ಸ್ಟಾರ್ಟ್ ಮಾಡಿರುವಂಥದ್ದು ಫಾಲಿಕ್ ಆ್ಯಸಿಡ್. ಅದರಲ್ಲಿ ಕೂಡ ಕೆಲವೊಮ್ಮೆ ಮರೆತು ಹೋಗ್ತದೆ, ಹಾಗಾಗಿ ನಾನು ನೆನಪು ಬಂದಾಗ ರಪ್ಪ ಅಂತ ಹೇಳಿ ತಗೊಂಡ್ಬಿಡ್ತೇನೆ. ಫಾಲಿಕ್ ಆ್ಯಸಿಡನ್ನು ನಾವು ಲೈಮ್ ಜ್ಯೂಸ್ ಜೊತೆಗೆ ತಗೊಂಡ್ರೆ ಅಥವಾ ಸಿಟ್ರಸ್ ಫ್ರೂಟ್ ಜೊತೆಗೆ ತಗೊಂಡ್ರೆ ತುಂಬ ಒಳ್ಳೆಯದು ಬಾಡಿಗೆ. ಈ ಒಂದು ಅಯನ್ ಅಬ್ಸಾರ್ಪ್ಷನ್ ಆಗಲಿಕ್ಕೆ ವಿಟಮಿನ್ ಸಿ ಬಾಡಿಯಲ್ಲಿ ಅಗತ್ಯ ಇರಬೇಕು. ಹಾಗಾಗಿ ಆ ರೀತಿ ಕಾಂಬಿನೇಷನಲ್ಲಿ ತಗೊಂಡ್ರೆ, ವಿಟಮಿನ್ ಸಿಯ ಕಾಂಬಿನೇಷನಲ್ಲಿ ತಗೊಂಡ್ರೆ ತುಂಬ ಒಳ್ಳೆಯದಾಯ್ತಾ. ಯಾರಾದರೂ ಪ್ರೆಗ್ನೆನ್ಸಿ ಇದ್ದರೆ ನಿಮಗೆ ಆಗ್ತದೆ, ಆದರೆ ಒಂದೆರಡು ಪೀಸ್ ಆರೆಂಜನ್ನು ತಿನ್ನಿ, ಅಥವಾ ಲೈಮ್ ಜ್ಯೂಸಲ್ಲಿ ನೀವು ನಿಂಬೆ ಜ್ಯೂಸನ್ನು ಮಾಡಿಕೊಂಡು ಅದರಲ್ಲಿ ಫಾಲಿಕ್ ಆ್ಯಸಿಡನ್ನು ತಗೊಳ್ಳಿ. ಅಯನ್ ಅಬ್ಸಾರ್ಪ್ಷನಿಗೆ ತುಂಬ ಒಳ್ಳೆಯದು. ಇವತ್ತು ಅಂದರೆ ಅತ್ತೆ ಇರಲಿಲ್ಲ, ಹಾಗಾಗಿ ನಾನಿಲ್ಲಿ ಒಲೆಗೆ ಬೆಂಕಿ ಮಾಡ್ಕೊಳ್ತಾ ಇದ್ದೇನೆ. ಅವರು ಮಗಳ ಮನೆಗೆ ಅಂತ ಹೇಳಿ ಹೋಗಿದ್ರು, ಮೊನ್ನೆ ಹೋದಂಥದ್ದು. ಹಾಗಾಗಿ ಇವತ್ತಿನ ಬ್ಲಾಗಲ್ಲಿ ಅವ್ರು ನಿಮಗೆ ನೋಡಲಿಕ್ಕೆ ಸಿಗೋದಿಲ್ಲ. ಬಟ್ ಇವತ್ತು ಅವರು ರಿಟರ್ನ್ ಬರ್ತಾ ಇದ್ದಾರೆ, ಇವತ್ತು ಬರ್ತೇನೆ ಹೇಳಿದ್ದಾರೆ. ಸೊ ಹಾಗೆ ನಾನಿಲ್ಲಿ ಬೆಳಿಗ್ಗೆ ಬೆಂಕಿ ಎಲ್ಲ ಮಾಡ್ಕೊಳ್ತಾ ಇದ್ದೇನೆ. ಅಡುಗೆ ಸಹ ಆಗಲಿಕ್ಕುಂಟು. ಈ ಸಲದ ನನಗೆ ಪ್ರೆಗ್ನೆನ್ಸಿಯಲ್ಲಿ ವಾಮಿಟಿಂಗ್ ಇಲ್ಲ, ಅಂದರೆ ವಾಮಿಟ್ ಆಗಿ ಹೊರಗೆ ಹೋಗ್ತಾ ಇಲ್ಲ. ಬಟ್ ಬೆಳಿಗ್ಗೆ ಇದ್ದರೆ ನನಗೆ
ಯಾವ ರೀತಿ ಫೀಲ್ ಆಗ್ತದೆ ಅಂತ ಹೇಳಿದರೆ, ನನ್ನ ಕುತ್ತಿಗೆವರೆಗೆ ಏನೋ ಬಂದು ಕೂತ್ಕೊಂಡಿದೆ, ಆಚೆಯಿಂದ ಹೊರಗೆ ಸಹ ಹೋಗ್ತಾ ಇಲ್ಲ, ಈಚೆ ನನಗೆ ಹೊಟ್ಟೆ ಒಳಗೆ ಸಹ ಅದು ಹೋಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ. ಅಂದರೆ ಈ ಗ್ಯಾಸ್ಟ್ರಿಕ್ ಎಲ್ಲ ಆದವರಿಗೆ ಆಗ್ತದೆ ಅಲ್ಲ, ಕೆಲವೊಮ್ಮೆ ವಾಮಿಟಿಂಗ್ ಬರುವ ಹಾಗೆ ಆಗುವಂಥದ್ದು, ಹೊಟ್ಟೆ ಒಳಗೆಲ್ಲ ಕಲಿಸಿದ ಹಾಗೆ ಆಗುವಂಥದ್ದು, ಸೇಮ್ ಸಿಮ್ಟಮ್ ನನಗೆ ಇರುವಂಥದ್ದು. ಹೊರಗೆ ಒಂದು ವಾಮಿಟ್ ಆಗಿ ಹೋಗ್ತಾ ಇಲ್ಲ ಅಂತ ಹೇಳಿ ಅಷ್ಟೇ. ಅದು ಹೋಗಿದ್ದಿದ್ದರೆ ನನಗೆ 2 ಮಕ್ಕಳನ್ನು ನಾನು ನೋಡಿದೆ ಹಾಗೆಯೇ. ನಾನು ಈ ಸಲ ಪ್ಲ್ಯಾನ್ ಮಾಡಿಕೊಂಡಿದ್ದೆ, ಈ ಎಕ್ಸಾಮ್ಸ್ ಈಗ ಮಾರ್ಚಿನ ಎಂಡಲ್ಲಿ ಎಕ್ಸಾಮ್ಸ್ ಮುಗಿದ ಕೂಡಲೇ ನನ್ನ ಮಮ್ಮಿ ಮನೆಗೆ ಹೋಗಬೇಕಂತ ಹೇಳಿ. ನಾನು ತುಂಬ ಟೈಮ್ ಆಯಿತು ಅಲ್ಲಿ ಹೋಗಿ ಸ್ಟೇ ಮಾಡದೆ. ಸಿಯೋನ್ ಚಿಕ್ಕ ಇರುವಾಗ ಹೋಗಿ ಸ್ಟೇ ಮಾಡಿದ್ದೆ, ಮತ್ತು ಚಿಕ್ಕ ಮಗು ಇರುವಾಗ ಒಮ್ಮೆ, ಅಂದರೆ ನಮ್ಮ ಡೇಲನ್ ಚಿಕ್ಕದಿರುವಾಗ ಒಮ್ಮೆ ಹೋಗಿ ಸ್ವಲ್ಪ ದಿನ ನಿಂತು ಬಂದಿದ್ದೆ ಅಷ್ಟೇ. ಅದನ್ನು ಬಿಟ್ಟರೆ ಹೋಗಲೇ ಇಲ್ಲ. ನನಗೆ ಈಗ ಒಟ್ಟರಶಿ ನನಗೆ ನನ್ನ ಮನೆಗೆ ಹೋಗಬೇಕಂತ ಆಗಿದೆ. ಬೆಂಕಿ ಚಂದ ಉರಿತಾ ಉಂಟು ಅಂತ ಹೇಳಿ ನಾನು ಸ್ವಲ್ಪ ಹೊತ್ತಿಗೆ ಒಳಗೆ ಹೋಗಿದ್ದೆ, ಅಂದರೆ ಚಿಕನ್ ತರಲಿಕ್ಕೆ ಅಂತ ಹೇಳಿ. 5 minutes later. ಹಿಂದಿಯಲ್ಲಿ ಹೇಳ್ತಾರಲ್ಲ, ನಜರ್ ಹಟ್ಟಿ ದುರ್ಘಟನಾ ಗಟ್ಟಿ ಅಂತ ಹೇಳಿ, ಹಾಗೆ ಆಗಿದೆ. ಈ ಸಲದಲ್ಲಿ ವಾಮಿಟಿಂಗ್ ಇಲ್ಲದೇ ಇರೋದ್ರಿಂದ ದೇವರು ಅದೊಂದನ್ನು ನನಗೆ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಈ ಸಲದಲ್ಲಿ. ಬಟ್ ಟಯರ್ಡ್ನೆಸ್ ಅಂತೂ ಉಂಟಲ್ಲ, ಅದಕ್ಕೆ ನಾನು ವಿಡಿಯೋ ಮಾಡ್ತಾ ಇಲ್ಲ. ನನಗೆ ಎಷ್ಟು ಟಯರ್ಡ್ ಆಗ್ತದೆ ಅಂತ ಹೇಳಿದರೆ, ಒಂದು 10 ನಿಮಿಷ ಕೆಲಸ ಮಾಡಿ ಇನ್ನೊಂದು 10 ನಿಮಿಷ ಮಲಗುವ ಅಂತ ಹೇಳಿ ನನಗೆ ಫೀಲ್ ಆಗ್ತದೆ. ನಾನು ನೋಡಿ ಬೆಂಕಿ ಮಾಡಿ ಬರುವಷ್ಟರಲ್ಲಿ ನಾನು ಬಟ್ಟೆಯನ್ನೆಲ್ಲ ಚಂದ ಮಾಡಿ ಮಡಚಿ ಆ ಜಾಗದಲ್ಲಿ ತಗೊಂಡೋಗಿ, ಅಂದರೆ ಹಸ್ಬೆಂಡ್ ಬಟ್ಟೆ ಜಾಗದಲ್ಲಿ, ಮಕ್ಕಳ ಬಟ್ಟೆ ಬೇರೆ 2 ಕಡೆ, ನನ್ನ ಬಟ್ಟೆ ಎಲ್ಲ ತಗೊಂಡು ಹೋಗುವಂಥ ಫೋಲ್ಡ್ ಮಾಡಿ ಇಟ್ಟಿದ್ದೆ. ಮಗು ಎಲ್ಲ ಕೆಳಗೆ ಹಾಕಿದ್ದಾನೆ. ಇವನ ನೀನೆಂತ ಮಾಡೋದಲ್ವ, ತುಂಬ ಅಂದರೆ ತುಂಬ ಪೋಖ್ರಿಯಾಗಿದ್ದಾನೆ, ತುಂಬ ಲೂಟಿ ಮಾಡ್ತಾನೆ ಆಯಿತಾ. ನನ್ನ ಜೊತೆ ಬರಬೇಕು ಅಂತ ಹೇಳಿ ಹೊರಗೆ, ಅಲ್ಲಿ ಬಂದರೆ ಪಾತ್ರೆಯಲ್ಲಿ ನೀರೆಲ್ಲ ಇಟ್ಟಿರ್ತೇವಲ್ಲ, ಸೊ ಅದರಲ್ಲಿ ಎಲ್ಲ ಮುಳುಗಿ ಬಿಡ್ತಾನೆ ಅವನು. ಬಂದು ಕೈಯೆಲ್ಲ ಹಾಕ್ತಾನೆ. ಈಗ ನಾವು ಮೊಲೆಯಲ್ಲಿ ನೀರನ್ನು ಬಿಸಿ ಮಾಡುವಂಥದ್ದು, ಸೊ ಅದರೊಳಗೆಲ್ಲ ಬಂದು ಕೈ ಹಾಕ್ತಾನೆ. ಹಾಗಾಗಿ ಬಿಟ್ಟು ಬಂದಿದ್ದೆ ಅವನನ್ನು. ಸ್ವಲ್ಪ ಡೋರನ್ನು ನಾನು ಟವಲನ್ನು ಹಾಕಿ, ಬಾಗಿಲಿಗೆ ಮೇಲೆ ಟವಲನ್ನು ಹಾಕಿ ನಾವು ಫಿಕ್ಸ್ ಮಾಡ್ತೇವಲ್ಲ ಹಾಗೆ ಮಾಡಿದ್ದೆ. ಬಟ್ ಅವನು ಹೇಗೂ ಮಾಡಿ ಓಪನ್ ಮಾಡಿ ಬಂದಿದ್ದಾನೆ. ಹೊರಗೆ ನಿಮಗೆ ನೊಣ ಕಾಣ್ತಾ ಇರ್ಬೋದು, ಜೇನು ನೊಣದ ಹಾಗೆ, ಬಟ್ ಇದು ನೊಣ ಆಯಿತಾ, ಈ ಮೇಲೆ ಫಾರ್ಮ್ ಇದೆ ಅಲ್ಲ, ಸೊ ಅದರಿಂದಾಗಿ ಬಂದಿರುವಂಥದ್ದು. ಹೌಸ್ ಫ್ಲೈ ಹೇಳ್ತಾರಲ್ಲ ಅದು, ಅದರದ್ದೇ ಕಿರಿಕಿರಿ ಇಲ್ಲಿ. ಅದೊಂದು ಅಂದರೆ ಕೋಳಿ ಹೋದ ನಂತರ ಸ್ವಲ್ಪ ದಿನ ನಮಗೆ ಫ್ರೀಡಮ್ ಇರ್ತದೆ, ಮತ್ತು ಪುನಃ ಹಾಗೇ ತುಂಬಿಬಿಡ್ತದೆ. ಅದಕ್ಕೆ ನಾವೆಲ್ಲ ಬಾಗಿಲನ್ನು, ವಿಂಡೋಸನ್ನು ಕ್ಲೋಸ್ ಮಾಡಿ ಇಟ್ಕೊಳ್ಳುವಂಥದ್ದು, ಆದಷ್ಟು ಮಿನಿಮೈಸ್ ಮಾಡಲಿಕ್ಕೆ ಒಳಗೆ ಬರೋದನ್ನು. ಮತ್ತು ಎಲ್ಲ ಪಾತ್ರೆಗಳನ್ನೆಲ್ಲ ಮುಚ್ಚಿನೇ ಇಡಬೇಕು, ಏನು ಸಹ ಓಪನ್ ಇಡಲಿಕ್ಕಿಲ್ಲ. ಇವನು ಬಂದರೆ ಇಲ್ಲಿ ಇಳಿದು ಇಲ್ಲಿಂದ ಇನ್ನೊಂದು ಮುಂದೆ ಅಂಗಳ ಉಂಟಲ್ಲ, ಸೊ ಅಲ್ಲಿಗೆ ಹೋಗ್ತಾನೆ. ಫಾಸ್ಟ್ ಹೋಗುವಂಥದ್ದು, ಮತ್ತು ಎಲ್ಲ ಕಡೆ ಸಿಮೆಂಟ್ ಇರೋದ್ರಿಂದ ಬಿದ್ದರೆ ಸರಿತಾ ಆಗ್ತದೆ, ಹಾಗಾಗಿ ಹಿಂದೆನೇ ಹೋಗ್ತೇನೆ ನಾನು. ಆದರೆ ನೋಡ ನೋಡಿ ಯಾವ ರೀತಿಯಲ್ಲಿದೆ. ಪುನಃ ಅವನನ್ನು ಹಿಡಿದು ಒಳಗೆ ಕೂತ್ಕೊಳ್ಳಿಸಿ ಬಂದಿದ್ದೇನೆ, ಟಿ ವಿ ಹಾಕಿ ಟಿ ವಿ ನೋಡ್ತಾ ಇದ್ದಾನೆ. ಹೀಗೆ ನಾವು ಚಿಕನ್ದು ಪಾರ್ಟ್ಸ್ ಏನಿರ್ತದೆ ಅದನ್ನು ತಂದು ಫ್ರಿಜ್ಜಲ್ಲಿ ಇಡುವಂಥದ್ದು, ಪ್ಯಾಕೆಟ್ ಬೈ ಪ್ಯಾಕೆಟ್. ಸೊ ಅದನ್ನು ನಾನು ಇವಾಗ ನಾಯಿಗೆ ಹಾಕಿ ಕೊಡ್ತಾ ಇದ್ದೇನೆ. ನಾಯಿಗಂತೂ ಡೈಲಿ ಬಿರಿಯಾನಿ, ನಾವು ತಿಂತೇವೋ ಇಲ್ಲೋ ಚಿಕನ್, ನಾಯಿಗಳಂತೂ ಡೈಲಿ ತಿಂತದೆ. ಮತ್ತು ನಾಯಿಗೆ ನೀವು ಯಾವ ಅಕ್ಕಿ ಹಾಕ್ತೀರಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ನಾಯಿಗೆ ಕೂಡ ವೈಟಲ್ಲಿ ಬಾಯ್ಲ್ಡ್ ಸಿಗ್ತದೆ ಅಲ್ವಾ, ಈ ಸೊಸೈಟಿಯಲ್ಲಿ ಎಲ್ಲ ಸಿಗುವ ಅಕ್ಕಿ ಉಂಟಲ್ಲ, ವೈಟ್ ಬಾಯ್ಲ್ಡ್ ಅಂದರೆ ಅದಕ್ಕೆ ಎಂತ ಹೇಳ್ತಾರೆ ಗೊತ್ತಿಲ್ಲ. ವೈಟ್ ಅಲ್ಲ, ಫುಲ್ ವೈಟ್ ಅಕ್ಕಿ ಅಲ್ಲ, ಬೆಳ್ತ ಅಕ್ಕಿ ಅಲ್ಲ, ಇನ್ನೊಂದು ಸಿಗ್ತದಲ್ಲ, ಸೊ ಆ ಅಕ್ಕಿಯನ್ನು ಹಾಕುವಂಥದ್ದು ನಾಯಿಗಳಿಗೆ. ಅದನ್ನು ಹಾಕಿ ಚಿಕನನ್ನೆಲ್ಲ ಹಾಕಿ, ಮತ್ತೇನಾದರೂ ಮನೆಯಲ್ಲಿ ಮಾಡಿದ ಕರಿ ಅಂಥದ್ದೇನಾದರೂ ಇದ್ದರೆ ಅದನ್ನೆಲ್ಲ ಹಾಕಿ ಒಂದು ಬಿರಿಯಾನಿ ರೀತಿಯಲ್ಲಿ ರೆಡಿ ಮಾಡುವಂಥದ್ದು. ಈಗ ಕಾಗೆದು ಸಹ ಉಪದ್ರ, ಕಾಗೆ ಬಂದು ಪಾತ್ರೆ ಎಷ್ಟು ಬಿಸಿ ಇದ್ದರೆ ಸಹ ಪಾತ್ರೆಯ ಈ ಮುಚ್ಚಳವನ್ನೆಲ್ಲ ತೆಗೆದು ಅದರೊಳಗಿರುವ ಚಿಕನ್ ಪೀಸಸ್ ಎಲ್ಲ ತಿಂದು ಹೋಗ್ತದೆ. ಹಾಗಾಗಿ ಈಗ ಪಾತ್ರೆಗೆ ಮುಚ್ಚಳವನ್ನು ಮುಚ್ಚಿ ಅದರ ಮೇಲೆ ಒಂದು ಬಟ್ಟೆಯನ್ನು ಹಾಕಿ ಹಗ್ಗದಲ್ಲಿ ಕಟ್ಟಿ ಇಡುವಂಥದ್ದು. ಹಾಗೆ ಇಟ್ಟರೆ ಮಾತ್ರ ಉಳಿತದೆ, ಇಲ್ಲದ್ರೆಲ್ಲ ಇಡೀ ಚಿಕನ್ ಪೀಸಸ್ ಮತ್ತು ಅನ್ನ ಎಲ್ಲ ಕಡೆ ಹಾಕಿಬಿಡ್ತದೆ. ಮತ್ತು ಅದು ಹಾರಿ ಬರುವಾಗ ಉಂಟಲ್ಲ, ಒಲೆಯಲ್ಲಿ ಬೆಂಕಿ ಇಲ್ಲದೇ ಇದ್ದರೆ ಬೂದಿ ಮಾತ್ರ ಇಡೀ ಕಿಚನಲ್ಲಿ ಎಲ್ಲ ಕಡೆ ಹಾರ್ತದೆ. ಒಳಗೆ ನಾನು ಫಿಶನ್ನು ತೆಗೆದಿಡುವ ಕರಿಗೆ ಅಂತ ಹೇಳಿ ಬಂದಿದ್ದೆ ನೋಡಿ, ಅಷ್ಟರೊಳಗೆ ಬಾಗಿಲು ತೆಗೆದು ಹೋಗಿ ಆಗಿದೆ. ಈಗ ಈ ಬಾಗಿಲಿಗೆ ಟವಲ್ ಹಾಕುವ ಟ್ರಿಕ್ ಕೂಡ ವರ್ಕ್ ಆಗ್ತಾ ಇಲ್ಲ, ಎಷ್ಟು ಟೈಟ್ ಹಾಕಿದರೆ ಸಹ ತೆಗೆದು ಹೋಗ್ತಾ ಇದ್ದಾನೆ. ಇಂಥ ಲೂಟಿ ಮಕ್ಕಳಿರುವಾಗ ಉಂಟಲ್ಲ, ಪ್ರೆಗ್ನೆನ್ಸಿಯಲ್ಲಿ ರೆಸ್ಟ್ ಮಾಡಬೇಕು ಅಥವಾ ಫಾಸ್ಟಾಗಿ ನಡಿಬಾರ್ದು, ಅದೆಲ್ಲ ಹೇಳಿದರೆ ಹೇಗೋ ದೇವರಿಗೆ ಗೊತ್ತು, ದೇವರೇ ನೋಡ್ಕೊಳ್ಬೇಕಷ್ಟೇ.
ಇಲ್ಲಿ ನಾನು ಗೋಂದನ್ನು ನೆನೆಯಲಿಕ್ಕೆ ಹಾಕಿದ್ದೆ ನೆನ್ನೆ ನೈಟೇ. ಈಗ ನಾನು ಡೈಲಿ ಗೋಂದ್ ಅಂತ ಹೇಳಿದರೆ ಗೋಂದ್ ಕಟೀರ ಅಂತ ಹೇಳಿ ಸಿಗ್ತದೆ ಆಯುರ್ವೇದಿಕ್ ಶಾಪ್ಸಲ್ಲಿ ಅಥವಾ ಆನ್ಲೈನಲ್ಲಿ ಕೂಡ ಸಿಗ್ಬೋದು. ಇದು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದು ತುಂಬ ಕೂಲಾಗಿ ಇಡ್ತದೆ ಬಾಡಿಯನ್ನು. ಸೊ ಅದನ್ನು ನೆನೆಯಲಿಕ್ಕೆ ಹಾಕಿ ಅದನ್ನು ಜ್ಯೂಸಾಗಿ ಅಥವಾ ನೀರಿನೊಟ್ಟಿಗೆ ಹಾಕಿ ಕುಡಿತಾ ಇದ್ದೇನೆ ಡೈಲಿ ಟ್ವೈಸ್. ಅಂದರೆ ಇದು ಯಾರೂ ಸಜೆಸ್ಟ್ ಮಾಡಿದ್ದಲ್ಲ, ನಾನೇ ತಗೊಂಡಂಥದ್ದು. ಅಂದರೆ ಬಾಡಿಯನ್ನು ಹೈಡ್ರೇಟೆಡ್ ಆಗಿಡಲಿಕ್ಕೆ, ಕಾನ್ಸ್ಟಿಪೇಷನ್ ಎಲ್ಲ ಆಗದೇ ಇರಲಿಕ್ಕೆ ಮತ್ತು ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಆಯಿತಾ. ನೀವು ಗೋಂದ್ ಅಂತ ಹೇಳಿ GOND ಗೋಂದ್ ಅಂತ ಹೇಳಿ ಗೂಗಲ್ ಮಾಡಿ ನೋಡಿದರೆ ಸಹ ನಿಮಗೆ ಅದರ ಬಗ್ಗೆ ಹೆಲ್ತ್ ಬೆನಿಫಿಟ್ಸ್ ಅದು ಇದೆಲ್ಲ ಗೊತ್ತಾಗ್ತದೆ. ಇಲ್ಲಿ ನಾನು ಫಿಶ್ಶಿಗೆ ಮಸಾಲವನ್ನು ರೆಡಿ ಮಾಡ್ತಾ ಇದ್ದೇನೆ. ಮಸಾಲದೇನು ನಾನು ಕೂಡ ಶೂಟ್ ಮಾಡಲಿಲ್ಲ, ಯಾಕೆಂದರೆ ಮೊಬೈಲ್ ಕೂಡ ಚಾರ್ಜ್ ಇರಲಿಲ್ಲ. ಮಿಡಲಲ್ಲಿ ಚಾರ್ಜಿಗೆ ಕೂಡ ಇಟ್ಕೊಂಡಿದ್ದೆ. ಮಸಾಲವನ್ನೀಗ ತಣ್ಣಗಾಗಲಿಕ್ಕೆ ಅಂತ ಹೇಳಿ ಇಟ್ಟಿದ್ದೀನಿ. ಫ್ಯಾನ್ ಹಾಕಿಟ್ರೆ ಬೇಗ ತಣ್ಣಗಾಗ್ತದೆ. ಹಾಗೆ ನಾನಿಲ್ಲಿ ಒಂದು ಲೈಮ್ ಇತ್ತು, ಬಿದ್ದಂಥ ಲೆಮನ್ ಇತ್ತು ಮರದ ಹತ್ರ, ಅದನ್ನು ತಗೊಂಡು ಬಂದು ಅದರದ್ದು ಜ್ಯೂಸನ್ನು ಮಾಡ್ಕೊಳ್ತಾ ಇದ್ದೇನೆ. ನನಗೆ ಸ್ವಲ್ಪ ಸಕ್ಕರೆ ಹಾಕಿದರೆ ಮಾತ್ರ ಆಯಿತು ಹೀಗೆ ಕುಡಿಲಿಕ್ಕೆ ಆಗೋದು. ಹಾಗೆ ನಾನು ಸ್ವಲ್ಪ ಸಕ್ಕರೆ, ಸ್ವಲ್ಪ ಉಪ್ಪು, ಸ್ವಲ್ಪ ಲೈಮ್ ಜ್ಯೂಸ್ ಮತ್ತು ಅದಕ್ಕೆ ಗೋಂದನ್ನು ಹಾಕ್ಕೊಳ್ತಾ ಇದ್ದೇನೆ. ಇದು ಜೆಲ್ಲಿ ಟೈಪಲ್ಲಿ ಇರ್ತದೆ, ಈ ಇಸಬ್ಗೋಲೆಲ್ಲ ಸಿಗ್ತದೆ ಅಲ್ವಾ. ಸೊ ಆ ರೀತಿಯ ಒಂದು ಐಟಮ್, ಬಟ್ ಅದು ಸ್ವಲ್ಪ ಕನ್ಸಿಸ್ಟೆನ್ಸಿ ಮಾತ್ರ ಜೆಲ್ಲಿ ರೀತಿಯಲ್ಲಿ ಇರ್ತದೆ. ಯಾವುದೇ ಸ್ಮೆಲ್, ಯಾವುದೇ ಟೇಸ್ಟ್ ಇರೋದಿಲ್ಲ. ಇದನ್ನು ನಮಗೆ ಯಾವ ರೀತಿಯಲ್ಲಿ ಬೇಕೋ ಆ ರೀತಿಯಲ್ಲಿ ಇದನ್ನು ಹಾಲಿಗೆ ಹಾಕಿ ಕೂಡ ಕುಡಿಬೋದು, ನೀರಿಗೆ ಹಾಕಿ ಕೂಡ ಕುಡಿಬೋದು, ಜ್ಯೂಸಸ್, ಸ್ಮೂದೀಸ್ ಯಾವುದಕ್ಕೆ ಕೂಡ ಹಾಕಿ ಕುಡಿಬೋದು. ಹೆಲ್ತ್ ಬೆನಿಫಿಟ್ಸ್ ಮಾತ್ರ ತುಂಬ ಇದೆ. ಹಾಗಾಗಿ ನಾನು ಇದನ್ನು ಡೈಲಿ ಒನ್ಸ್ ಆರ್ ಟ್ವೈಸ್ ತಗೊಳ್ತಾ ಇರ್ತೇನೆ. ಅಂದರೆ ನಮ್ಮ ಬಾಡಿಯಲ್ಲಿ ಉಂಟಲ್ಲ, ನೀರನ್ನು ಹಿಡಿದು ನಿಲ್ಲಿಸಲಿಕ್ಕೆ, ಅಂದರೆ ಈ ಒಂದು ಬೇಸಿಗೆ ಟೈಮ್ನಲ್ಲಿ ನಾವು ಸರಿ ನೀರು ಕುಡಿಯದೇ ಇದ್ದರೆ ನಮ್ಮ ಮಗುವಿನ ಸುತ್ತದ ನೀರಿರ್ತದೆ ಅಲ್ವಾ, ಆಮ್ನಿಯಾಟಿಕ್ ಫ್ಲೂಯಿಡ್, ಅದೆಲ್ಲ ಕಡಿಮೆ ಆಗುವಂಥ ಚಾನ್ಸಸ್ ಇರ್ತದೆ. ಹಾಗಾಗಿ ನಾವು ಹೆಚ್ಚು ಹೈಡ್ರೇಟೆಡ್ ಆಗಿರಬೇಕು. ಈ ಒಂದು ಗೋಂದನ್ನು ಯೂಸ್ ಮಾಡೋದ್ರಿಂದ ಬಾಡಿಯಲ್ಲಿ ನೀರನ್ನು ಅಂದರೆ ನಿಲ್ಲಿಸಲಿಕ್ಕೆ, ಡಿಹೈಡ್ರೇಷನ್ ಆಗದೇ ಇರಲಿಕ್ಕೆ, ಹೈಡ್ರೇಟ್ ಆಗಿ ಇಡಲಿಕ್ಕೆ ಹೆಲ್ಪ್ ಆಗ್ತದೆ. ಹಾಗೆ ಡೈಜೆಸ್ಟಿವ್ ಸಿಸ್ಟಮಿಗೆ, ಮತ್ತು ಇದರಲ್ಲಿ ತುಂಬ ಫೈಬರ್ ಎಲ್ಲ ಇರೋದ್ರಿಂದ ಈ ಒಂದು ಬವಲಿಗೆ ಕೂಡ ತುಂಬ ಒಳ್ಳೆಯದು. ಹಾಗಾಗಿ ನಾನು ಅದನ್ನು ಯೂಸ್ ಮಾಡ್ತಾ ಇದ್ದೇನೆ. ನಿಮಗೆ ಯಾರಿಗಾದರೂ ಬೇಕಾದರೆ ಕೂಡ ನೀವು ಯೂಸ್ ಮಾಡ್ಬೋದು. ಬಟ್ ನಿಮಗೆ ಹಾಗೆ ಪರ್ಸ್ನಲ್ ಅಡ್ವೈಸ್ ಬೇಕಾದರೆ ಡಾಕ್ಟರ್ನ ಕೇಳಿ ಯೂಸ್ ಮಾಡಿ. ನಾನು ಯಾರ ಹತ್ರ ಕೂಡ ಕೇಳಲಿಲ್ಲ, ಹಾಗೆಯೇ ನಾನೇ ಯೂಸ್ ಮಾಡ್ಕೊಳ್ತಾ ಇರುವಂಥದ್ದು. ಇಲ್ಲಿ ಬಂಗುಡೆ ಕರಿ ರೆಡಿಯಾಗಿದೆ. ಹಾಗೆ ನೆನ್ನೆದು ಸ್ವಲ್ಪ ಅಲಸಂದೆ ಪಲ್ಯ ಮತ್ತು ಚಿಕನ್ ಕರಿ ಕೂಡ ಹಾಗೆ ಇದೆ. ಮತ್ತು ಇವತ್ತು ಬೆಳಿಗ್ಗೆ ಹಾಲು ಬಿಸಿ ಮಾಡಲಿಕ್ಕೆ ಅಂತ ಹೇಳಿ ತೆಗೆಯುವಾಗ ಸ್ವಲ್ಪ ಹಾಳಾದ ಹಾಗೆ ಆಗ್ತಾಯಿತ್ತು. ಹಾಗೆ ನಾನು ಅದಕ್ಕೆ ವೆನಿಗರ್ ಹಾಕಿ ಈ ರೀತಿಯಲ್ಲಿ ಅದರ ಒಂದು ಏನಿದೆ ಮೇಲಿನ ಫ್ಯಾಟ್ ಐಟಮ್ ಅದನ್ನು ತೆಗೆದಿಟ್ಕೊಂಡಿದ್ದೇನೆ. ಟೈಮ್ ಇದ್ದರೆ ಏನಾದರೂ ಒಂದು ಸ್ವೀಟ್ ಅಥವಾ ಬೇರೆ ಏನಾದರೂ ಮಾಡ್ತೇನೆ ಅದರಿಂದ, ಇಲ್ಲಾದರೆ ಮತ್ತೆ ಬಿಸಾಡೋದಂತ ಹೇಳಿ. ಎಷ್ಟೆಲ್ಲ ಆಟದ ವಸ್ತು ಉಂಟು ನೋಡಿ ಇದರಲ್ಲಿ. ಈ ಕೆಳಗಿನ ಈ ಒಂದು 3 ಕಬರ್ಡ್ಸಲ್ಲಿ ಫುಲ್ಲಾಗಿ, ಮತ್ತು ಒಂದು 2-3 ಕಾಟನ್ ಫುಲ್ಲಾಗಿ ಒಳಗೆ ತೆಗೆದಿಟ್ಟಿದ್ದೇನೆ. ಅಷ್ಟೆಲ್ಲ ಆಟದಿದ್ದರೂ ಕೂಡ ಇವನಿಗೆಲ್ಲ ಬೇಕಾಗಿರುವಂಥದ್ದು ಇಂಥದ್ದೇ. ಇದು ಸೊಳ್ಳೆ ಮದ್ದು, ಅದನ್ನು ಇಟ್ಕೊಂಡು ಆಟಾಡ್ತಾ ಇದ್ದಾನೆ. ಇಲ್ಲಿ ನಾನು ಮಗುವಿಗೆ ಅಂತ ಹೇಳಿ ಸ್ವಲ್ಪ ಕಟ್ಲೆಟ್, ಇದು ಅಂದರೆ ಕಟ್ಲೆಟ್ ಮಾಡಲಿಕ್ಕಿರುವಂಥ ಒಂದು ಮಿಕ್ಸ್ ವೆಜಿಟೇಬಲ್ಸ್ ಇದು ಕಟ್ಲೆಟನ್ನು ಮಾಡಿ ಫ್ರೀಝರಲ್ಲಿ ಹಾಕಿಟ್ಟಿದ್ದೆ. ಸೊ ಅದರಿಂದ 2 ಕಟ್ಲೆಟನ್ನು ತೆಗೆದು ಫ್ರೈ ಮಾಡಿ ಕೊಡ್ತಾ ಇದ್ದೆ. ಹಾಗೆ ಇವತ್ತು ಅದನ್ನು ಕಟ್ಲೆಟ್ ರೀತಿಯಲ್ಲಿ ಮಾಡಲಿಲ್ಲ, ಫ್ರೈ ಮಾಡಿ ಮ್ಯಾಶ್ ಮಾಡಿ ತಗೊಂಡು ಬಂದಿದ್ದೆ. ಸೊ ಅದನ್ನು ಒಂದು 2-3 ಸ್ಪೂನ್ ತಿಂದ ಫಸ್ಟಿಗೆ, ಅಂದರೆ ಟಿ ವಿಯಲ್ಲಿ ಮಾಷಾ ಬೇರ್ ಬರ್ತಿತ್ತು ಹಾಗೆ. ಸೊ ಅದನ್ನು ಮತ್ತೆ ಅದಷ್ಟು ತಿಂದ ನಂತರ ಏನು ಸಹ ತಿನ್ನಲಿಲ್ಲ. ಈಗ 1 ವರ್ಷದ ನಂತರ ಮಕ್ಕಳು ಹಾಗೆಯೇ ತಿನ್ನಲಿಕ್ಕೆ ಕೇಳೋದಿಲ್ಲ. 2 ವರ್ಷದಿಂದ 2.5 ವರ್ಷ 3 ವರ್ಷ ತನಕ ಕೂಡ ಕೆಲವೊಂದು ಮಕ್ಕಳು ಏನು ತಿನ್ನೋದಿಲ್ಲ. ಅವ್ರಿಗೆ ಇಷ್ಟ ಬಂದಂಥದ್ದು ಮಾತ್ರ, ಅಂದರೆ ಫ್ರೂಟ್ಸ್ ಏನಾದರೂ ಇಷ್ಟ ಆದರೆ ಅದೇ ತಿನ್ನುವಂಥದ್ದು. ನನ್ನ ಮಗು ಸಹ ಹಾಗೆ, ಸಿಯಾನ್ ಕೂಡ ಹಾಗೆಯೇ ಇದ್ದ. ಕೆಲವು ಮಕ್ಕಳು ತಿಂತಾರೆ, ಕೆಲವರು ತಿನ್ನೋದಿಲ್ಲ. ಈ ಮಗು ಸಹ ಹಾಗೆಯೇ ಹೆಚ್ಚು ಪ್ರಿಫರ್ ಮಾಡುವಂಥದ್ದು ಬ್ರೆಸ್ಟ್ ಫೀಡಿಂಗ್. ಅದನ್ನು ಬಿಟ್ಟರೆ ಫ್ರೂಟ್ಸ್ ಏನಾದರೂ, ಅದನ್ನು ಬಿಟ್ಟರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಏನಾದರೂ ಇದ್ದರೆ ಅದನ್ನು ಸ್ವಲ್ಪ ತಿಂತಾನೆ. ಮತ್ತು ನಾವು ಸುಮ್ಮನೆ ಎಕ್ಸ್ಪೆಕ್ಟ್ ಮಾಡುವಂಥದ್ದು ಏನಾದರೂ ತಿಂತಾನೆ ಅಂತ ಹೇಳಿ. ಬಟ್ ಟೈಮಲ್ಲಿ ನಾನು ಮಾಡಿಕೊಡುವಂಥದ್ದನ್ನು ಕೊಡ್ತೇನೆ. ತಿನ್ನೋದು ಬಿಡೋದು ಅವನ ಇಷ್ಟ ಇದ್ದರೆ ತಿಂತಾನೆ, ಇಲ್ಲಾದರೆ ಬೇಡ ಹೇಳ್ತಾನೆ. Did you miss me? ಹಾಗೆ ಮಮ್ಮ. ಹಾಗೆ ಇವತ್ತು ಸಿಯಾನ್ ಅವರಿಗೆ ಲೇಟ್ವರೆಗೆ ಕ್ಲಾಸ್ ಇತ್ತು. ಕೆಲವೊಮ್ಮೆ ಇವರಿಗೆ ಮಧ್ಯಾಹ್ನ ಸಹ ಕರ್ಕೊಂಡು ಬರ್ಬೋದು. ಬಟ್ ರಿಕ್ಷಾ ಈವ್ನಿಂಗ್ ಬರ್ತದಾದರೆ ಈವ್ನಿಂಗೆ, ಅಂದರೆ ಹಸ್ಬೆಂಡ್ ಫ್ರೀ ಇದ್ದರೆ ಮಧ್ಯಾಹ್ನ ಹೋಗಿ ಕರ್ಕೊಂಡು ಬರ್ತಾರೆ. ಇಲ್ಲಾದರೆ ರಿಕ್ಷಾ ಯಾವ ಟೈಮ್ನಲ್ಲಿ ಬರ್ತದೆ, ಸೊ ಆ ಟೈಮ್ನಲ್ಲಿ ಅವನು ಬರುವಂಥದ್ದು. ಇವತ್ತು 4:35 ಆಗಿದೆ. ಇವಾಗ ರಿಕ್ಷಾದಲ್ಲಿಯೇ ಬಂದಿದ್ದಾನೆ. ಇವತ್ತಂದರೆ ಹಸ್ಬೆಂಡಿಗೆ ಕರ್ಕೊಂಡು ಬರಲಿಕ್ಕೆ ಆಗಲ್ಲ ಹೇಳಿದರು. ಹಾಗೆ ಇವತ್ತು ಲೇಟ್ ಬಂದಿದ್ದಾನೆ. ಈಗ ಎಕ್ಸಾಮ್ಸ್ ಎಲ್ಲ ಆಗ್ತಾ ಉಂಟು ಮಕ್ಕಳಿಗೆ.
ಹಾಗೆ ಬಂದ ಕೂಡಲೇ ಅವನಿಗೆ ಬೇರೆ ಏನೋ ಬೇಕು ಅಂತ ಹೇಳ್ತಿದ್ದ. ಐ ವಾಂಟ್ ಜಂಕ್ ಫುಡ್ ಅಂತ ಹೇಳಿ ಕೇಳ್ತಾ ಇದ್ದ. ಅದಕ್ಕೆ ನಾನು ಹೇಳಿದೆ, ಫಸ್ಟ್ ನೀನು ಇಡ್ಲಿ ತಿನ್ನು, ಇಡ್ಲಿ ಉಂಟು, ಇಡ್ಲಿ ತಿಂದರೆ ಮತ್ತೆ ಬೇರೆ ಏನಾದರೂ ಕೊಡ್ತೇನೆ ಅಂತ ಹೇಳಿ. ಹಾಗೆ ಈಗ ಇಡ್ಲಿ ತಿಂತಾ ಕೂತ್ಕೊಂಡಿದ್ದಾನೆ. ಮಗು ಮಲಗಿದ್ದಾನೆ. ಹಾಗೆ ನಾನು ಮನೆಯನ್ನೆಲ್ಲ ಒರೆಸಿ ತಗೊಂಡಿದ್ದೆ. ಇವತ್ತು ಸ್ವಲ್ಪ ಗಾಳಿ ಜಾಸ್ತಿ ಇತ್ತು. ಹಾಗೆ ಮಡಲುಂಟಲ್ಲ, ಈ ತೆಂಗಿನ ಮರದ ಎಂತ ಹೇಳ್ತಾರೆ ಗರಿ ಉಂಟಲ್ಲ, ಸೊ ಅದು ಬಿದ್ದಿತ್ತು, ತೆಂಗಿನ ಗರಿ. ಅದು ಬಿದ್ದೋದ್ರಿಂದ ತುಂಬ ಕಸ ಸಹ ಇದೆ. ಈ ಬ್ಲೋವರ್ ಇರೋದ್ರಿಂದ ತುಂಬ ಹೆಲ್ಪ್ ಆಗ್ತದೆ. ಈ ಬ್ಲೋವರ್ದು ಲಿಂಕ್ ಕೊಡಿ ಅಂತ ಹೇಳಿ ತುಂಬ ಜನ ಕೇಳಿದರು. ಇದಕ್ಕಿಂತ ಮುಂಚೆ ಸಹ ಬ್ಲೋವರ್ದು ಲಿಂಕ್ ಕೊಡಲಿಕ್ಕೆ ಇದು ನನ್ನ ಹಸ್ಬೆಂಡಿದ ಅಕ್ಕ ಇಸ್ರೇಲಲ್ಲಿದ್ದಾರಲ್ಲ, ಅವ್ರು ಬರುವಾಗ ತಂದಂಥದ್ದು ಕಾರ್ಗೋದಲ್ಲಿ. ಸೊ ಹಾಗೆ ಇದರ ಲಿಂಕ್ ಇಲ್ಲ ಆಯಿತಾ. ಬಟ್ ಅಮೆಝಾನಲ್ಲಿ ಎಲ್ಲ ಉಂಟು ಈ ರೀತಿಯ ಬ್ಲೋವರ್ಗಳು. ಇದರದೊಮ್ಮೆ ಬ್ಯಾಟ್ರಿ ಹಾಳಾಗಿತ್ತು. ಬ್ಯಾಟ್ರಿ ಹಾಳಾಗಿ ಅದನ್ನು ರಿಪೇರಿ ಮಾಡಿಸಲಿಕ್ಕೆ ಒಂದು 3 ತಿಂಗಳು ಹಿಡಿತು. ಎಲ್ಲಿ ಹೋದರೆ ಸಹ ಆಗ್ತಾ ಇರಲಿಲ್ಲ. ಮತ್ತು ಇದು ಹೊಸತ್ತು ಬ್ಯಾಟ್ರಿ ತಗೊಳ್ಳೋದಾದರೆ ಇದಕ್ಕೆ 9-10 ಸಾವಿರ ಎಲ್ಲ ಉಂಟು ಬ್ಯಾಟ್ರಿಗೇ. ಹಾಗಾಗಿ ಈಗ ಜಾಗ್ರತೆ ಮಾಡಿ ಯೂಸ್ ಮಾಡುವಂಥದ್ದು. ಓವರ್ನೈಟೆಲ್ಲ ಚಾರ್ಜಿಗೆ ಇಡುವಾಗ ತುಂಬ ಜಾಗ್ರತೆ ಮಾಡುವಂಥದ್ದು. ಹಾಗೆ ಮಡಲ್ ಮೇಲೆ ಇದೆ. ಪುನಃ ಈಗ ನಾವೆಲ್ಲ ಇಲ್ಲಿ ಗುಡಿಸಿದ ನಂತರ ಆ ಮಡಲನ್ನು ತೆಗೆಯುವಾಗ ಕೆಳಗೆ ಪುನಃ ಕಸ ಬೀಳ್ತೆ ಅಂತ ಹೇಳಿ ನಾನು ಮಡಲನ್ನು ತೆಗೆದಿದ್ದೇನೆ. ಹಾಗೆ ಅತ್ತೆ ಕಸನೆಲ್ಲ ತೆಗಿತಾ ಇದ್ದಾರೆ. ಇಲ್ಲಾದರೆ ಅದೇನಾಗ್ತದೆ ಅಂತ ಹೇಳಿದರೆ ಹಾಗೆಯೇ ಬಿಟ್ಟರೆ ಗಾಳಿ ಇದೆ. ನೀವು ಬ್ಯಾಕ್ಗ್ರೌಂಡಲ್ಲಿ ನೋಡ್ಬೋದು ತೆಂಗಿನ ಮರ, ಗಾಳಿ ಸಹ ಇದೆ. ಗಾಳಿ ಇರುವಾಗ ಎಲ್ಲ ಕಸ ಬಾಗಿಲಿಗೆ ಬಂದು ಬಿಡ್ತದೆ. ಮತ್ತು ಕಾಲೆಲ್ಲಾದರೂ ಚಂಡಿ ಇದ್ದರೆ ಅದನ್ನು ಮೆಟ್ಟಿ ಒಳಗೆ ಬಂದರೆ ಪುನಃ ಒಳಗೆಲ್ಲ. ಹಾಗೆ ಬೇಗ ಕ್ಲೀನ್ ಮಾಡ್ತೇನೆ. ಯಾಕಂದರೆ ಮಕ್ಕಳನ್ನು ನಾನು ಸಂಜೆ ಟೈಮ್ನಲ್ಲಿ ಇಬ್ಬರನ್ನು ಕೂಡ ಹೊರಗೆ ತರ್ತೇನೆ. ಟಬ್ಬಲ್ಲಿ ನೀರು ಹಾಕಿ ಅದರೊಳಗೆ ಕೂತ್ಕೊಳ್ಳಿಸ್ತೇನೆ ಅಥವಾ ಆಟ ಆಡಲಿಕ್ಕೆ ಬಿಡ್ತೇನೆ. ಹಾಗೆ ಅವ್ರು ಬಂದರೆ ಮತ್ತು ಚಿಕ್ಕವ ಬಂದರೆ ಬಾಯಿಗೆ ಹಾಕ್ತಾನೆ. ಹಾಗೆ ಬೇಗ ಬೇಗ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಹಾಗೆ ನಾನಿವತ್ತು ವೆದರ್ ಫೋರ್ಕಾಸ್ಟನ್ನು ನೋಡ್ತಾ ಇದ್ದೆ. ಅದರಲ್ಲಿ ಇತ್ತು 70%. ನಮಗೆ ಇಲ್ಲಿ ಕುಕ್ಕೇಡಿ ಅಂತ ಹೇಳುವಂಥದ್ದು. ಹಾಗೆ ಅಂದರೆ ನಮ್ಮ ಮನೆ ಹತ್ತಿರ ಅಲ್ಲ, ದೂರ, ಬಟ್ ಕುಕ್ಕೇಡಿಯಲ್ಲಿ ಮಳೆ ಆಗ್ತದೆ 70% ಗ್ಯಾರಂಟಿ ಅಂತ ಇತ್ತು ಗೂಗಲಲ್ಲಿ. ಹಾಗೆ ನಾನು ಹಸ್ಬೆಂಡಿದ ಅಣ್ಣನಿಗೆ ಕಾಲ್ ಮಾಡಿದೆ. ಯಾಕಂದರೆ ನನಗೆ ಇವಾಗ ಮಾವನಿಗೆ ಸಹ ಕಷ್ಟ ಆಗ್ತದೆ ಅಡಿಕೆ ರಾಶಿ ಮಾಡಲಿಕ್ಕೆ, ನನಗೆ ಸಹ ಈಗ ಆಗೋದಿಲ್ಲ. ಹಾಗೆ ನಾನು ಅವರಿಗೆ ಕಾಲ್ ಮಾಡಿದೆ. ಹಾಗೆ ಅವರು ಬಂದಿದ್ದಾರೆ. ಹಸ್ಬೆಂಡಿಗೆ ಫಸ್ಟ್ ಕಾಲ್ ಮಾಡಿದೆ, ಅವರಿಗೆ ಫೋನೇ ಹೋಗ್ತಾ ಇರಲಿಲ್ಲ, ನಾಟ್ ರೀಚಬಲ್ ಬರ್ತಾಯಿತ್ತು. ಯಾರು ಹತ್ತಿರದಲ್ಲಿದ್ದಾರೆ ಅವರು ಬಂದು ರಾಶಿ ಮಾಡಲಿ ಅಂತ ಹೇಳಿ ಕಾಲ್ ಮಾಡಿದೆ. ಹಾಗೆ ಹಸ್ಬೆಂಡ್ ಅಣ್ಣನಿಗೆ ಹೇಳಿದ್ದೆ ನಾನು 70% ಮಳೆ ಬರ್ತದೆ ಅಂತ ಉಂಟು ಅಂತ ಹೇಳಿ. 10 ನಿಮಿಷದಲ್ಲಿ ಮೋಡ ಆಗಿ ಒಂದು 15 ನಿಮಿಷದೊಳಗೆ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಸಿಯೋನಿಗಂತೂ ಈ ವರ್ಷದ ಫಸ್ಟ್ ಮಳೆ ಅಂತ ಹೇಳಿ ತುಂಬ ಖುಷಿ. ಬಟ್ಟೆ ಎಲ್ಲ ತೆಗೆದು ಆಟಾಡಿದ್ದು, ಡ್ಯಾನ್ಸ್ ಮಾಡಿದ್ದು. ಆಗ ಬಂದಂಥದ್ದು ನೀವು ನೋಡಿದ್ದು ಸ್ವಲ್ಪ ಮಳೆ, ಅಂಗಳದಲ್ಲಿ ಸ್ವಲ್ಪ ಮಳೆ ಕಾಣ್ತಾ ಉಂಟಲ್ಲ. ಬಟ್ ಅದರ ನಂತರ ಬಂದಂಥದ್ದು ಜೋರು ಮಳೆ ಆಯಿತು. ರಾತ್ರಿ 10 ಗಂಟೆಗೆ ಒಂದು ಗಾಳಿ ಮಳೆ ಬಂತು. ಕೆಲವು ಕಡೆ ಎಲ್ಲ ಅವ್ರದ್ದು ಅಡಿಕೆ ಮರ ಎಲ್ಲ ಇರುವವರು ಉಂಟಲ್ಲ, ಅವ್ರದ್ದೆಲ್ಲ ಅಡಿಕೆ ಮರ ಎಲ್ಲ ಮುರಿದಿದೆ ಅಂತೆ, ಅಷ್ಟು ಗಾಳಿ ಇತ್ತು. ಅಂದರೆ ಗಾಳಿ ಬೀಸುವಾಗ ಅದು ಒಂದು ಸೈಡ್ ಬೀಸಿಕೊಂಡು ಹೋಗುವಂಥದ್ದಲ್ಲ, ನಮ್ಮಾಚೆ ಗಾಳಿ ಇತ್ತು. ಈ ವಿಂಡೋಸ್ ಎಲ್ಲ ಬಂದು ಟಪ್ ಟಪ್ ಅಂತ ಬಡಿತಾ ಇತ್ತು. ಬಟ್ ಅಂತ ನಮಗೆ ದೊಡ್ಡ ಲಾಸ್ ಏನಾಗಲಿಲ್ಲ. ಬಟ್ ಒಂದು ನಮ್ಮ ಮನೆ ಹತ್ತಿರ ಮೇಲಿನ ತೋಟದಲ್ಲಿ ಒಂದು ಅಡಿಕೆ ಮರ ಮುರಿದಿತ್ತಂತೆ, ಅಷ್ಟು ಗಾಳಿಯೆಲ್ಲ ಇತ್ತು. ಒಂದೇ ದಿನ ಬಂದಂಥದ್ದು ಮಳೆ 12ಗೆ ಮಳೆ ಉಂಟಂತ ಹೇಳಿ ನಾನು ಯಾವಾಗಲೂ ಮಾವನ ಹತ್ರ ಹೇಳ್ತಾ ಇದ್ದೆ. ಬಟ್ ಬೆಳಿಗ್ಗೆದು ಬಿಸಿಲು, ಮಧ್ಯಾಹ್ನದ ಸೆಕೆ ಎಲ್ಲ ನೋಡುವಾಗ ನಾವು ಅಂದ್ಕೊಂಡೇ ಇರಲಿಲ್ಲ. ಹಾಗೆ 10 ನಿಮಿಷದಲ್ಲಿ ನಮ್ಮ ಒಂದು ನೇಚರಿಗೆ ಉಂಟಲ್ಲ, 10 ನಿಮಿಷ ಸಾಕು ಎಲ್ಲದನ್ನು ಚೇಂಜ್ ಮಾಡಲಿಕ್ಕೆ. ಈವ್ನಿಂಗ್ ನಾನಲ್ಲಿ ಸಿಯೋನಿಗೆ ಹೋಮ್ವರ್ಕ್ ಅಂದರೆ ಇದನ್ನೆಲ್ಲ ಮಾಡಿಸ್ತಾ ಇದ್ದೆ, ವರ್ಕ್ಶೀಟನ್ನು ಕೊಟ್ಟು ಎಕ್ಸಾಮಿಗೆ ರೆಡಿ ಮಾಡಿಸ್ತಾ ಇದ್ದೆ. ಇದು ನಮ್ಮ ಮನೆ ಆಯಿತಾ. ಮೇನ್ ರೋಡಿಂದ ಹೀಗೆ ಎಂಟರ್ ಆಗುವಾಗ ಈ ರೀತಿಯಾಗಿದೆ. ಮೊದಲು ನೋಡಿದವರಿಗೆ ಈಗ ನಾನೇ ಫಸ್ಟ್ ನೋಡಿದ್ದೆ ಆಯಿತಾ. ತುಂಬ ಟೈಮ್ ಆಯಿತು ನಾನು ಹೋಗದೆ. ಇಂಟರ್ಲಾಕ್ ಎಲ್ಲ ಹಾಕಿದ್ದಾರೆ. ಈ ರೀತಿ ಇದೆ ಅಂಗಳ. ಮತ್ತು ಸ್ವಲ್ಪ ಸ್ಪೇಸ್ ಉಳಿತದೆ ಇಲ್ಲಿ ಏನಾದರೂ ಗಿಡಗಳ ಅಥವಾ ತೆಂಗಿನ ಮರವ ಎಂತಾದರೂ ಹಾಕಲಿಕ್ಕೆ ಅಂತ ಹೇಳಿ. ಇದು ಮೊನ್ನೆ ಗುರುವಾರ ಶೂಟ್ ಮಾಡಿದ್ದು. ಗುರುವಾರ ಮಗುವಿಗೆ 1 ವರ್ಷ 4 ತಿಂಗಳಾದ ನಂತರದ ಇಂಜೆಕ್ಷನ್ ಇತ್ತು. ಹಾಗೆ ನಾನು ಹಸ್ಬೆಂಡ್ ಇಂಜೆಕ್ಷನಿಗೆ ಅಂತೇಳಿ ಮಗುವನ್ನು ಕರ್ಕೊಂಡು ಹೋಗಿ ಅಲ್ಲಿಂದ ರಿಟರ್ನ್ ಬರುವಾಗ ಸಿಯೋನನ್ನು ಕೂಡ ಮಧ್ಯಾಹ್ನ ಸ್ಕೂಲಿಂದ ಕರ್ಕೊಂಡು ಬಂದಂಥದ್ದು. ಹಸ್ಬೆಂಡಿಗೆ ಇಲ್ಲಿ ಹತ್ತಿರದಲ್ಲಿ ಒಂದು ಫಂಕ್ಷನ್ ಇತ್ತು ಅಂತ ಹೇಳಿ ಅವರು ಅಲ್ಲಿಗೆ ಹೋಗಿದ್ದಾರೆ ಮಧ್ಯಾಹ್ನ. ಹಾಗೆ ನಮ್ಮನ್ನು ಇಲ್ಲಿ ಮನೆ ಹತ್ತಿರ ಬಿಟ್ಟಿದ್ದಾರೆ. ಕೆಲಸ ಕೂಡ ಆಗ್ತಾ ಉಂಟು. ಹೊರಗೆ ಇದು ಪೇಂಟ್ ಎಲ್ಲ ಆಗ್ತಾ ಉಂಟು. ಲೈಟ್ ಕಲರಲ್ಲಿ ನಿಮಗೆ ನೋಡಲಿಕ್ಕೆ ಸಿಗ್ಬೋದು. ಒಂದು ಸ್ಕೈ ಬ್ಲೂ ಕೂಡ ಅಲ್ಲ, ಆದರೆ ಅದು ಗ್ರೇ ಕೂಡ ಅಲ್ಲ, ಆ ರೀತಿಯ ಒಂದು ಕಲರ್. ಸೊ ಆ ಒಂದು ಪೇಂಟ್ ಆಗ್ತಾ ಉಂಟು. ಮತ್ತು ಬಾವಿಗೆ ಹೀಗೆ ಮೇಲೆ ಕಟ್ಟೆಯನ್ನು ಕೂಡ ಕಟ್ಟಿದ್ದಾರೆ. ಹಾಗೆ ಕೆಲಸಗಳು ತುಂಬ ಬಾಕಿ ಉಂಟು. ನೋಡುವವರಿಗೆ ಗೊತ್ತಾಗ್ಬೋದು ಕೆಲಸ ಎಷ್ಟು ಬಾಕಿ ಇದೆ ಅಂತ ಹೇಳಿ. ತುಂಬ ಕೆಲಸ ಬಾಕಿ ಉಂಟು. ಬಟ್ ಇಂಟರ್ಲಾಕ್ ಹಾಕಿ ಆದಮೇಲೆ ತುಂಬ ಚೆಂದ ಕಾಣ್ತಾ ಉಂಟು. ಅಂದರೆ ನೀಟ್ ಆ್ಯಂಡ್ ಟೈಡಿಯಾಗಿ ಕಾಣ್ತಾ ಉಂಟು. ಮೊದಲೆಲ್ಲ ಮಣ್ಣೆಲ್ಲ ಇತ್ತಲ್ಲ, ತುಂಬ ಮಣ್ಣು ಮೇಲೆ ಕೆಳಗೆಲ್ಲ ಇತ್ತು. ಬಟ್ ಈಗ ಸೆಟ್ ಆಗಿದೆ. ನನಗೆ ತುಂಬ ದಿನದಿಂದ ಐಸ್ ಕ್ರೀಮ್ ತಿನ್ನಬೇಕಂತ ಆಸೆ ಆಗ್ತಿತ್ತು. ಹಾಗೆ ನಾನೆಂತ ಮಾಡಿದೆ ಅಂದರೆ ಸ್ವಲ್ಪ ಐಸ್ ಕ್ರೀಮ್ಸನ್ನು ತಗೊಂಡು, ಸಿಯೋನ್ ಮೊದಲೇ ತಿಂದಿದ್ದ ಕಾರಲ್ಲಿ. ಹಾಗೆ ನಾನು
ಐಸ್ ಕ್ಯಾಂಡಿಯನ್ನು ತಿನ್ನುವಾಗ ಮಗು ಕೇಳ್ತಾ ಇದ್ದ ಹಾಗೆ ಅವನಿಗೆ ಅದರ ಕಡ್ಡಿಯನ್ನು ಕೊಟ್ಟಿದ್ದೇನೆ ಇಟ್ಕೊಂಡಿದ್ದಾನೆ ಅವನು ಈಗ ಕೆಳಗೆ ಇಳಿಲಿಕ್ಕೆ ಅವನನ್ನು ಹಿಡ್ಕೊಂಡ್ರೆ ಅವನು ನಿಲ್ಲೋದಿಲ್ಲ ಆಯಿತು. ಅವನಿಗೆ ಮನೆಯಲ್ಲಾದರೆ ಸಹ ಕೆಳಗೆ ಬಿಡಬೇಕು, ಬಟ್ ಇಲ್ಲಿ ಬಿಟ್ಟರೆ ಹೋಗಿ ಕೂತ್ಕೊಳ್ಳುವಂಥದ್ದೇ ಮಣ್ಣಲ್ಲಿ ಹೋಗೋದು, ಸೀದಾ ಕೂತ್ಕೊಳ್ಳೋದೆ ಮನೆಯಲ್ಲಿ ಕೂತ್ಕೊಂಡಾಗ. ಇಲ್ಲಿ ಎಲ್ಲ ಎಷ್ಟು ಧೂಳು ಎಷ್ಟು ಮಣ್ಣು ಉಂಟಂತ ಇಲ್ಲ. ಹಾಗೆ ನಾನು ಅವನನ್ನು ಎತ್ಕೊಂಡೇ ಇದ್ದೇನೆ. ಸೊ ನೋಡಿರ್ಬೋದು, ಈಗ ಮನೆ ನೋಡುವಾಗ ನನಗೆ ಖುಷಿ ಆಗ್ತದೆ ಆಯಿತಾ, ಯಾರಿಗಾದರೆ ಸಹ ಹಾಗೆಯೇ. ಇಲ್ಲಿ ಪೇಂಟೆಲ್ಲ ಆಗಲಿಲ್ಲ, ಒಳಗಿದು ಪೇಂಟ್ ಲಾಸ್ಟ್ ಟೈಮ್ ನಾನು ತೋರಿಸಿದ್ದೆ ಅಲ್ಲ ಎಷ್ಟಾಗಿದೆ ಅಷ್ಟೇ ಆಗಿರುವಂಥದ್ದು, ಒಳಗೆ ಪೇಂಟ್ ಆಗಲಿಲ್ಲ. ಈಗ ಹೊರಗಿದು ಪೇಂಟಿಂಗನ್ನು ಮಾಡ್ಕೊಳ್ತಾ ಇದ್ದಾರೆ. ಇನ್ನೂ ಕೂಡ ವಿಂಡೋಸ್, ಲೈಟ್ಸ್, ಬಾಗಿಲುಗಳು, ಹಾಗೆ ತುಂಬ ಕೆಲಸ ಬಾಕಿ ಉಂಟು. ಫ್ಯಾನ್ಗಳು, ಹಾಗೆ ಕೆಲಸ ಅಂತೂ ಎಷ್ಟು ಹೇಗೆ ಮಾಡಿದರೆ ಸಹ ಮುಗಿಯೋದಿಲ್ಲ ಅಲ್ಲ, ಹಾಗೆ ಆಗ್ತಾ ಉಂಟು ಕೆಲಸದವರು. ಮಧ್ಯಾಹ್ನ ಟೈಮ್ ಅಲ್ಲ, ಹಾಗೆ ಮಲಗಿದ್ದಾರೆ ಇಲ್ಲಿ ನಮ್ಮದು ಈಗ ಎಂಟರ್ ಆದ ಕೂಡಲೇ ಇದು ಹಾಲಲ್ಲಿ ಆಲ್ಟರ್ ಆಗಿತ್ತು, ನಾನು ತೋರಿಸಿದ್ನೇ ಇಲ್ಲ ಗೊತ್ತಿಲ್ಲ, ಆಲ್ಟರ್ ಮತ್ತೆ ಆದಂಥದ್ದು. ಸೊ ಆಲ್ಟರ್ ಆಗಿ ಹೀಗೆ ಎಂಟರ್ ಆಗುವಾಗ ಇದು ಡೈನಿಂಗ್ ಹಾಲ್, ಮತ್ತು ಇಲ್ಲಿ ಒಂದು ಜನರಲ್ ವಾಶ್ರೂಮ್ ಇದೆ, ಅಂದರೆ ಹೀಗೆ ಕಾಮನ್ ಆಗಿ ಬಂದವರಿಗೆ ಯೂಸ್ ಮಾಡಲಿಕ್ಕೆ ಅಂತ ಹೇಳಿ ಗೆಸ್ಟ್ ಒಂದು ವಾಶ್ರೂಮ್, ಮತ್ತು ವಾಶ್ ಬೇಸಿನ್ ಏರಿಯಾ ಏನಿದೆ ಇದಿದೆ. ಅದರ ಕೆಳಗೆ ಕಬರ್ಡ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಗೆಸ್ಟ್ ರೂಮ್, ಇದು ಗೆಸ್ಟ್ ರೂಮಲ್ಲಿ ಆಲ್ರೆಡಿ ಗೆಸ್ಟ್ ಮಲಗಿದ್ದಾರೆ, ನಾವು ಅವರನ್ನು ಡಿಸ್ಟರ್ಬ್ ಮಾಡೋದು ಬೇಡ. ಗೆಸ್ಟ್ ಮಲಗಿ ಮೊಬೈಲ್ ನೋಡ್ತಾ ಇದ್ದಾರೆ, ಹಾಗೆ ನಾನು ಆ ರೂಮಿಗೆ ಹೋಗಲಿಲ್ಲ. ಮತ್ತು ಈ ಒಂದು ವಾರ್ಡ್ರೋಬ್ಸ್ ಎಲ್ಲ ಆದದ್ದು ನಿಮಗೆ ತೋರಿಸಲಿಲ್ಲ, ಕಾಣ್ತದೆ ವಾರ್ಡ್ರೋಬ್ಸ್ ಎಲ್ಲ ಆಗಿದೆ, ತುಂಬ ಸ್ಪೇಷಿಯಸ್ ಇದೆ, ಮೇಲೆ ಕೂಡ ಜಾಗ ಇದೆ. ಈಗ ನನಗೆ ಈ ಮನೆಯಲ್ಲಿ, ಈಗ ನಾವಿರುವ ಮನೆಯಲ್ಲಿ ಒಂದೇ ಪ್ರಾಬ್ಲಮ್ ಇದ್ದದ್ದು, ಎಷ್ಟು ಬಟ್ಟೆ ಇಡಲಿಕ್ಕೆ ಸಹ ಜಾಗ ಇಲ್ಲ ಅಂತ ಹೇಳಿ, ಜಾಗ ಇಲ್ಲ ಅಂತೇಳಿ ಕಾಟನ್ ಬಾಕ್ಸಲ್ಲಿ ಹಾಕಿಟ್ಟಿದ್ದೇನೆ. ಮಕ್ಕಳು ನಾವು ಅನ್ನುವಾಗ ನಮ್ಮದು 4 ಜನರದ್ದು ಬಟ್ಟೆ ಎಷ್ಟು ಉಂಟಲ್ಲ, ಹಾಗೆ ಒಂದೊಂದು ಗೋಡ್ರೇಜಲ್ಲಿ ಆಗೋದಿಲ್ಲ. ಸೊ ಹಾಗೆ ಇಲ್ಲಿ ತುಂಬ ಸ್ಪೇಷಿಯಸ್ ಆಗಿದೆ, ಎಷ್ಟು ಬೇಕಷ್ಟು ಸ್ಟೋರೇಜ್ ಕೂಡ ಇದೆ. ಹಾಗೆ ಇಲ್ಲಿ ಒಂದು ಬೆಡ್ರೂಮ್, ಹಾಗೆ 3 ಬೆಡ್ರೂಮ್ ಇದೆ ಇಲ್ಲಿ. ನೆಕ್ಸ್ಟ್ ಇದು ಡೈನಿಂಗ್ ಏರಿಯಾ ಆಯಿತಾ, ಇಲ್ಲಿ ಡೈನಿಂಗ್ ಟೇಬಲ್ ಎಲ್ಲ ಬರ್ತದೆ. ಮತ್ತು ಇಲ್ಲಿ ನಾವು ಕೇಕ್ ರೂಮಿಂದ ಈಚೆಗೆ ಅಂತ ಹೇಳಿ ಒಂದು ಓಪನ್ ಸ್ಪೇಸ್ ಬಿಟ್ಟಿದ್ವಿ ಅಲ್ಲ, ಅಲ್ಲಿ ಟ್ರಾನ್ಸ್ಪರೆಂಟ್ ಗ್ಲಾಸ್ ಕಬರ್ಡ್ಸ್ ಇದೆ. ಇದರಲ್ಲಿ ಕ್ರಾಕರೀಸ್ ಎಲ್ಲ ಇಡಲಿಕ್ಕೆ, ಮತ್ತು ಅದು ಹೇಗೆ ಯೂಸ್ ಮಾಡ್ತೇವೆ ಗೊತ್ತಿಲ್ಲ, ಕ್ರಾಕರೀಸ್ ಇಡಲಿಕ್ಕೇ ಇರ್ಬೋದು ಮೇ ಬಿ. ಸೊ ಅದನ್ನು ಅಲ್ಲಿ ಟ್ರಾನ್ಸ್ಪರೆಂಟ್ ಯಾಕೆ ಇಟ್ಟದಂತ ಹೇಳಿದರೆ, ಅದು ಟ್ರಾನ್ಸ್ಪರೆಂಟ್ ಇರೋದ್ರಿಂದ ನಾನು ಅಲ್ಲೇ ಇರ್ತೇನಲ್ವ, ನಾನು ಯಾವಾಗಲೂ ಕೇಕ್ ನಾನು ಮಧ್ಯಾಹ್ನ ಎಲ್ಲ ಮಲಗೋದಿಲ್ಲ, ಒಂದು ವೇಳೆ ಬಾಗಿಲು ಓಪನ್ ಇದ್ದರೆ ಸಹ ಯಾರಾದರೂ ಗೇಟಿಂದ ಬಂದರೆ ಸಹ ನನಗೆ ಡೈರೆಕ್ಟ್ ಕಾಣ್ತದೆ, ಹಾಗೆ ಮಾನಿಟರ್ ಮಾಡಲಿಕ್ಕೆ ಸಹ ಈಸಿ ಆಗ್ತದೆ ಅಂತ ಹೇಳಿ ಟ್ರಾನ್ಸ್ಪರೆಂಟ್ ಇಟ್ಟಿರುವಂಥದ್ದು. ಮತ್ತು ಅದು ನಮ್ಮ ಮಾಡ್ಯುಲರ್ ಕಿಚನ್ ಆಯಿತಾ ಈಗ ತೋರಿಸಿದ್ದು. ನೆಕ್ಸ್ಟ್ ಈಚೆ ಇರುವಂಥದ್ದು ಇದು ಬೇಕಿಂಗ್ ರೂಮ್, ಇದು ಇಲ್ಲಿಂದ ನನಗೆ ಕರೆಕ್ಟ್ ಕಾಣ್ತದೆ, ಗೇಟ್ನವರೆಗೆ ಸಹ ರೋಡ್ವರೆಗೆ ಸಹ ಕಾಣ್ತದೆ. ಇದು ಬೇಕಿಂಗ್ ರೂಮ್, ಇಲ್ಲಿ ಕೂಡ ಕೆಳಗೆ ಕಬರ್ಡ್ಸ್ ಡೋರ್ಸ್ ಎಲ್ಲ ಇದೆ, ಮತ್ತು ಮೇಲೆ ಕೂಡ ಸ್ಪೇಸ್ ಇದೆ, ಏನಾದರೂ ಇಡಲಿಕ್ಕೆಲ್ಲ, ಏನಾದರೂ ಎಲ್ಲ ತುಂಬ ಉಂಟು ಇಡಲಿಕ್ಕೆ, ಹಾಗೆ ಸ್ಪೇಷಿಯಸ್ ಆಗಿದೆ ತುಂಬಾ. ಮತ್ತು ಈಗ ಟ್ಯಾಪ್ ಎಲ್ಲ ಕೂಡ ಫಿಕ್ಸ್ ಮಾಡಿದ್ದಾರೆ, ಮಿಕ್ಸರ್ ಟ್ಯಾಪ್ಸ್ ಇಲ್ಲಿ, ಅಂದರೆ ಹಾಟ್ ವಾಟರ್ ಮತ್ತು ಕೋಲ್ಡ್ ವಾಟರ್ ಎರಡನ್ನು ಕೂಡ ಮಿಕ್ಸ್ ಮಾಡಿ ಯೂಸ್ ಮಾಡಲಿಕ್ಕೆ ಎರಡೂ ಕೂಡ ಬರ್ತದೆ ಅಂತ ಒಂದು ಸಿಸ್ಟಮ್ನ ಟ್ಯಾಪನ್ನು ಮಾಡಿದ್ದಾರೆ. ಹಾಗೆ ಇಲ್ಲಿಂದ ನೋಡ್ಬೋದು ನೀವು, ಹೀಗೆ ಟ್ರಾನ್ಸ್ಪರೆಂಟ್ ನನಗೆ ಹಾಲ್ ಕೂಡ ಕಾಣ್ತದೆ, ಮಕ್ಕಳೇನಾದರೂ ಆಟ ಆಡ್ತಾ ಇದ್ದರೆ ಅದನ್ನು ಕೂಡ ಮಾನಿಟರ್ ಮಾಡ್ಬೋದು. ಇದು ಇನ್ನೊಂದು ಕಿಚನ್, ಒಟ್ಟಿಗೆ 3 ಕಿಚನ್ ಉಂಟಾಯ್ತಾ. ಫಸ್ಟಿಗೆ ತೋರಿಸಿದ್ದು ಮಾಡ್ಯುಲರ್ ಕಿಚನ್, ಇದು ನಾರ್ಮಲ್ ಕಿಚನ್, ಬಟ್ ಇಲ್ಲಿ ಕೂಡ ಕಬರ್ಡ್ಸ್ ಎಲ್ಲ ಇದೆ ಸ್ಟೋರೇಜಿಗೆ. ಮತ್ತು ಇಲ್ಲಿ ಕೂಡ ಸಿಂಕ್, ಈಗೆಲ್ಲ ಸಿಂಕ್ ಈ ರೀತಿದು ಬರುವಂಥದ್ದು, ಇದರಲ್ಲಿ ಲಟಪಟ ಸೌಂಡ್ ಆಗೋದಿಲ್ಲ ಜಾಸ್ತಿ, ಇಲ್ಲದ್ರೆ ನಮ್ಮ ಸ್ಟೀಲ್ ಸಿಂಕಲ್ಲೆಲ್ಲ ಡಬ್ಬ ಸೌಂಡ್ ಜಾಸ್ತಿ ಅಲ್ಲ, ಇದರಲ್ಲಿ ಅಷ್ಟು ಸೌಂಡ್ ಆಗೋದಿಲ್ಲ. ಇದೊಂದು ಕಿಚನ್, ಇದು ಒಂದು ವರ್ಕ್ ಏರಿಯಾ ಅಂತ ಹೇಳ್ಬೋದು, ಆ ಒಂದು ಕಿಚನನ್ನು ವರ್ಕಿಂಗ್ ಏರಿಯಾ ನಮ್ಮದು. ಸೊ ಇಲ್ಲಿಂದ ಕೆಳಗೆ ಹೋಗ್ತಾ ಇರೋ ಹಾಗೆಯೇ ಇಲ್ಲಿ ಕೂಡ ಒಂದು ಸ್ಟೀಲ್ ಡೋರ್, ಮೇನ್ ಡೋರ್ ಮತ್ತು ಹಿಂದಿನ ಡೋರ್ ಎರಡು ಕೂಡ ಸ್ಟೀಲ್ ಡೋರ್. ಹಾಗೆ ಹೇಳಿದ್ದೆ ಅಲ್ಲ, ಇದರಲ್ಲಿ ತುಂಬ ಲಾಕ್ಸ್ ಇದೆ, 16-18 ಎಷ್ಟೋ ಲಾಕ್ಸ್ ಉಂಟಾಯ್ತಾ. ಹೀಗೆ ಮೇಲೆ 4, ಕೆಳಗೆ 4, ಮತ್ತು ಎಷ್ಟುಂಟು ಲೆಕ್ಕ ಮಾಡಿ ಅಷ್ಟು ಲಾಕ್ಸ್ ಉಂಟು ಇದರಲ್ಲಿ. ಹಾಗೆ ಒಂದು ಡೋರ್ ಆಗಿ ಕೆಳಗೆ ಹೋಗ್ತಾ ಇರುವಾಗ ಇಲ್ಲಿ 2 ಸ್ಟೆಪ್ಸ್ ಇದೆ. ಈ ಸ್ಟೆಪ್ಪನ್ನು ಆಗಿ ಕೆಳಗೆ ಇಳಿದಾಗ ಇಲ್ಲಿ ನಮ್ಮದು ಇನ್ನೊಂದು ವರ್ಕಿಂಗ್ ಏರಿಯಾ, ಅಂದರೆ ಇಲ್ಲಿ ನಮ್ಮ ವಾಷಿಂಗ್ ಮಿಷಿನ್ ಮತ್ತು ದೊಡ್ಡ ದೊಡ್ಡ ಪಾತ್ರೆಗಳು, ಅಂದರೆ ನಾವೀಗ ಈ ಕಡುಬು ಮಾಡುವಂಥ ದೊಡ್ಡ ಪಾತ್ರೆಗಳು, ದೊಡ್ಡ ದೊಡ್ಡ ಮಡಿಕೆಗಳು, ಅದನ್ನೆಲ್ಲ ಇಡಲಿಕ್ಕೆ ಇಲ್ಲಿ ಒಂದು ಸ್ಟ್ಯಾಂಡ್ ರೀತಿಯಲ್ಲಿ ಮಾಡಿಸಿದ್ದೇವೆ. ಸೊ ಅದಾಗಿ ಈಚೆ ಬರುವಾಗ ಈಚೆ ಬಟ್ಟೆ ತೊಳೆಯುವ ಕಲ್ಲುಂಟು, ನೀರು ಹೀಗೆ ಈಚೆ ಬರದೇ ಇರಲಿಕ್ಕೆ ಅಲ್ಲಿ ಒಂದು ಕಟ್ಟೆ ಸಹ ಉಂಟು. ಹಾಗೆ ಉಳಿದಂಥ ಟೈಲ್ಸ್ ಪೀಸಸ್ ಏನಿದೆ ಅದನ್ನೆಲ್ಲ ವಾಲಿಗೆ ಕೊಟ್ಟಿದ್ದೇವೆ, ಯಾಕೆಂದರೆ ಕ್ಲೀನಿಂಗಿಗೆ ಈಸಿ ಆಗಲಿ ಅಂತ ಹೇಳಿ. ಮಗುವನ್ನು ಸ್ವಲ್ಪ ಹೊತ್ತು ಬಿಟ್ಟ ಕೂಡಲೇ ಪೇಂಟಿಗೆ ಹೋಗಿ ಕೈ ಹಾಕಿದ್ದಾನೆ, ಹಾಗೆ ಅವನನ್ನು ಪುನಃ ಇಟ್ಕೊಂಡಿದ್ದೇನೆ ನಾನು. ಇಲ್ಲಿ ಫುಲ್ ಈ ಒಂದು ಹೀಗೆ ಮೇಲೆವರೆಗೆ ಕವರ್ ಮಾಡಿದ್ದಾರೆ ಆಯಿತಾ. ಈ ಒಂದು ಎಂತ ಹೇಳ್ತಾರೆ ಇದಕ್ಕೆ, ನನಗೀಗ ವರ್ಡೇ ಬರ್ತಾ ಇಲ್ಲ, ಅದರಲ್ಲಿ ಕವರ್ ಮಾಡಿದ್ದಾರೆ, ನೆಟ್ ರೀತಿಯಲ್ಲಿ ಇರ್ತದೆ ಅಲ್ವಾ, ಈ ಒಂದು ಫುಲ್ ವೆಲ್ಡ್ ಎಲ್ಲ ಮಾಡಿ ಎಂತ ಬರದೇ ಇರುವ ಹಾಗೆ, ಗಾಳಿ ಮಾತ್ರ ಬರುವ ಹಾಗೆ ಮಾಡಿದ್ದಾರೆ, ಫುಲ್ ಕವರ್ ಆಗಿದೆ ಇದು.
ಸೊ ಮೇಲೆವರೆಗೆ ಕೂಡ ಫುಲ್ ಕವರಿಂಗ್ ಇದೆ, ಏನು ಸಹ ಬಂದು ಕೂತ್ಕೊಳ್ಳೋದಿಲ್ಲ ಎಲ್ಲ. ಹಾಗೆ ಇಲ್ಲಿ ಬಟ್ಟೆ ಎಲ್ಲ ತೊಳಿಲಿಕ್ಕಿರುವಂತಹ ಜಾಗ. ಮತ್ತು ಇನ್ನೂ ಕೂಡ ಪೈಪ್ಸ್ ಎಲ್ಲ ಉಂಟು, ಅಂದರೆ ಇನ್ನೂ ಮೇಲೆ ಟ್ಯಾಂಕ್ ಎಲ್ಲ ಇಟ್ಟು ರೆಡಿ ಆಗಬೇಕು, ಇನ್ನೂ ಕೂಡ ಕೆಲಸ ಬಾಕಿ ಇದೆ. ಸೊ ಇಲ್ಲಿಂದ ಹೊರಗೆ ಇದು ಕೇಕ್ ರೂಮ್, ಇದು ವಿಂಡೋ. ಸೊ ಇಲ್ಲಿಂದ ಹೊರಗೆ ಬರ್ತಾ ಇರುವ ಹಾಗೆ ಇಲ್ಲಿ ಒಂದು ಎಕ್ಸ್ಟ್ರಾ ಸ್ಪೇಸ್ ಇದೆ. ಇಲ್ಲಿ ಒಲೆ ಬರ್ತದೆ. ಒಲೆ ಅಂತ ಹೇಳಿದರೆ ಹೇಗೆ ತರ್ತಾರೆ ಗೊತ್ತಿಲ್ಲ, ಒಲೆ ಅಂತ ಹೇಳಿ, ಒಲೆ ಇಡಲಿಕ್ಕೆ ಅಂತ ಹೇಳಿ ಇಲ್ಲಿ ಒಂದು ಜಾಗ ಇರುವಂಥದ್ದು, ಸೌದೆ ಒಲೆ ಮಾಡಲಿಕ್ಕೆ, ಅಸ್ತ್ರ ಒಲೆ ಆ ರೀತಿಯಲ್ಲಿ ಏನು. ಹಾಗೆ ಇಲ್ಲಿಂದ ಹೊರಗೆ ಬರ್ತಾ ಇರುವ ಹಾಗೆ ಇಲ್ಲಿ ಒಂದು ಗೇಟ್ ಇದೆ. ಇಲ್ಲಿ ದೊಡ್ಡ ಮೇನ್ ಗೇಟ್ ಆಗಿ ಪುನಃ ಇಲ್ಲಿ ಒಂದು ಗೇಟ್ ಬರ್ತದೆ. ಸೊ 2 ಗೇಟ್ಸ್ ಇದೆ. ಇಲ್ಲಿಂದ ಹೊರಗೆ ಬಂದರೆ ಇದು ಹಿಂದಿನ ಒಂದು ಜಾಗ, ಅಂದರೆ ಆಗ ನಿಮಗೆ ಬಾವಿ ತೋರಿಸಿದೆಲ್ಲ ಆ ಜಾಗದ ಹತ್ತಿರ. ಸೊ ಇಲ್ಲಿ ಬಾವಿ ಹತ್ತಿರ ನಾನು ಜಾಸ್ತಿ ಹೋಗೋದಿಲ್ಲ, ಹಾಗೆ ದೂರದಿಂದ ಕ್ಲಿಪ್ಪಿಂಗ್ ತಗೊಳ್ತೇನೆ. ಇಲ್ಲಿ ನೋಡಿ ಕಟ್ಟೆ ರೀತಿಯಲ್ಲಿ ಮಾಡಿದ್ದಾರೆ, ಮತ್ತು ಇದರ ಒಳಗೆ ಹೀಗೆ ಉಂಟು. ಬಾವಿಯಲ್ಲಿ ನೀರಿದೆ, ದೇವರ ದಯೆಯಿಂದ ನೀರು ಸಿಕ್ಕಿದೆ ನಮಗೆ. ಹಾಗೆ ಮತ್ತು ಮೇಲೆ ಹೋಗಲಿಕ್ಕೆ ಸ್ಟೆಪ್ಸ್ ಇದು, ಮತ್ತು ಕೆಳಗೆ ಅದರ ಕೆಳಗೇನೆ ಇರುವಂಥದ್ದು ವಾಶ್ರೂಮ್. ಈಗ ಕೆಲಸ ಮಾಡ್ತಾ ಇರುವಾಗ, ಮನೆ ಕೆಲಸ ಮಾಡ್ತಾ ಇರುವಾಗ ಅವರಿಗೆ ಯೂಸ್ ಮಾಡಲಿಕ್ಕೆ ವಾಶ್ರೂಮ್ ಬೇಕಿತ್ತಲ್ಲ, ಹಾಗಾಗಿ ಅಲ್ಲೊಂದು ಇಂಡಿಯನ್ ಟಾಯ್ಲೆಟ್ ಇದು, ವಾಶ್ರೂಮ್ ಕೂಡ ಇದೆ. ಸೊ ಹಾಗೆ ಇಷ್ಟು ನಮ್ಮ ಮನೆ ಇಷ್ಟು ರೆಡಿಯಾಗಿದೆ. ಈಗ ಇನ್ನೂ ಕೂಡ ತುಂಬ ಕೆಲಸ ಆಗಲಿಕ್ಕುಂಟು, ಕೆಲಸ ಆಗ್ತಾ ಉಂಟು. ಪ್ರೇಯರ್ ಮಾಡಿ ಎಲ್ಲರೂ ಬೇಗನೆ ಕೆಲಸ ಎಲ್ಲ ಮುಗೀಲಿ, ನಮಗೆ ಈ ಮನೆಯಲ್ಲಿ ಬಂದು ನಿಲ್ಲಬೇಕು ಅಂತ ಹೇಳಿ, ನಿಲ್ಲಲಿಕ್ಕೆ ಆಗಲಿ ಅಂತ ಹೇಳಿ. ಸೊ ಇಷ್ಟೇ ಇವತ್ತಿನ ಒಂದು ಸಿಂಪಲ್ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗ್ತದೆ ಅಂತ ಹೇಳಿ ಭಾವಿಸ್ತೇನೆ. ನಾನು ಮತ್ತು ಮಕ್ಕಳು ಸೇರಿ ಹಸ್ಬೆಂಡಿಗೆ ವೆಯ್ಟ್ ಮಾಡ್ತಾ ಇದ್ವಿ, ಸೆಕೆ ಕೂಡ ಇತ್ತು. ಹಾಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಏನಾದರೂ ಒಂದು ಕಾಮೆಂಟ್ ಮಾಡಿ, ಮತ್ತು ಶೇರ್ ಕೂಡ ಮಾಡಿ ಆಯಿತಾ. ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.